ಹಲ್ಲೆಲೂಯಾ. ಓಕೆ, ಈ ಬೆಳಗಿನ ಸಮಯದಲ್ಲಿ ಮತ್ತೊಮ್ಮೆ ಕರ್ತನ ಸನ್ನಿಧಾನದಲ್ಲಿ ನಾವು ಆಹ್ವಾನ ಮಾಡ್ತಾನೆ. ಒಂದು ಮುಂಜಾನೆಯಲ್ಲಿ ಆತನ ವಾಕ್ಯಗಳನ್ನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ನಾವೆಲ್ಲರೂ ಕೂಡ ಸತ್ಯವೇದವನ್ನ ಎಫೆಸದವರಿಗೆ ಬರೆದ ಪತ್ರಿಕೆ ಕಡೆಗೆ ತಿರುಗಿಸೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನೇ ಸ್ತೋತ್ರ. ಅಪೊಸ್ತಲನಾದ ಪೌಲನು ಈ ಎಫೆಸದಲ್ಲಿರುವಂಥ ದೇವ ಜನರಿಗೆ ಬರೆಯುವಂಥ ಒಂದು ಪತ್ರ. ಹಲ್ಲೆಲೂಯಾ. ಲೆಟರ್, ಒಂದು ಪತ್ರ, ಎಫೆಸದಲ್ಲಿರುವಂಥ ದೇವ ಜನರಿಗೆ ಬರೆಯುವಂಥದ್ದು. ಇಲ್ಲಿ ಇರುವಂಥ ದೇವ ಜನರಿಗೆ ಅಪೊಸ್ತಲನಾಗಿರುವಂಥ ಪೌಲನು ಅನೇಕ ಸಂಗತಿಗಳನ್ನು ಈ ಒಂದು ಪುಸ್ತಕದ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಮಕ್ಕಳು ಹೇಗೆ ನಡಬೇಕು, ದೇವರು ಮಕ್ಕಳನ್ನು ಹೇಗೆ ತನ್ನ ಸೃಷ್ಟಿ ಕಾರ್ಯದಲ್ಲಿ ಹೇಗೆ ಆರಿಸಿಕೊಂಡಿದ್ದಾನೆ, ನಾವು ಹೇಗೆ ಆತನ ಸೃಷ್ಟಿಯಲ್ಲಿ ಉಂಟಾಗಿದ್ದೇವೆ, ನಾವು ಹೇಗೆ ಆತನ ಸೃಷ್ಟಿಯಲ್ಲಿ ನಡಿಲಿಕ್ಕಿದ್ದೇವೆ, ನಾವು ಹೇಗೆ ಅದನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಅನೇಕ ಸಂಗತಿಗಳನ್ನು ಇಲ್ಲಿ ಪೌಲನು ಈ ಪತ್ರದ ಮೂಲಕವಾಗಿ ತಿಳಿಪಡಿಸ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೀಗಿರುತ್ತೆ. 3ನೇ ವಾಕ್ಯದಿಂದ ನಾವು ಓದೋದಾದರೆ ಇವತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ವಾಕ್ಯ ಓದೋದು ಕೇಳಿಸ್ಕೊಂಡ್ರ? ಏನಂತೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ತಂದೆ, ಯೇಸು ಕ್ರಿಸ್ತನಿಗೆ ದೇವರು. ಹಲ್ಲೆಲೂಯಾ. ಪರಲೋಕದ ದೇವರ ಕುರಿತಾಗಿ ಇಲ್ಲಿ ಯೇಸು ಸ್ವಾಮಿ ಬರಿತಾ ಇದ್ದಾರೆ. ಇಲ್ಲಿ ಪೌಲನು ಬರಿತಾ ಇದ್ದಾನೆ ಪರಲೋಕದ ತಂದೆ ಕುರಿತಾಗಿ. ಯೇಸು ಕ್ರಿಸ್ತನಿಗೆ ತಂದೆ, ಯೇಸು ಕ್ರಿಸ್ತನಿಗೆ ದೇವರು ಆಗಿರುವ ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ದೇವರು ಅಂತ ಹೇಳುವಾಗ ನಾವು ತ್ರಯೇಕತ್ವವನ್ನು ನೋಡ್ತೇವೆ ಅಲ್ವಾ? ತ್ರಯೇಕತ್ವ ಅಂದ್ರೆ ತಂದೆ, ಮಗ, ಪವಿತ್ರ ಆತ್ಮ. ಇವರು ಬೇರೆ ಬೇರೆ ಅಲ್ಲ, ಆಯಾ ಕಾಲದಲ್ಲಿ ನಮಗೆ ಹಾಗೆ ಪ್ರಕಟಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಆಯಾ ಕಾಲದಲ್ಲಿ ಪ್ರಾರಂಭ ಆದಿಯಲ್ಲಿ ದೇವರು ಯೆಹೋವ ದೇವರಾಗಿ ಪ್ರಕಟಿಸಿಕೊಂಡ್ರು. ಈ ಮನುಷ್ಯರನ್ನ ದೇವರು ಸೃಷ್ಟಿ ಮಾಡಿದಾಗ ಮನುಷ್ಯರೇನಾದರೂ ಪಾಪಕ್ಕೆ ಒಳಗಾಗಿ ದೇವರಿಂದ ದೂರ ಆದರೂ ಆ ದೂರ ಆಗಿರುವ ಜನರನ್ನ ಹತ್ತಿರಕ್ಕೆ ಸೇರಿಸೋದಕ್ಕೋಸ್ಕರವಾಗಿ ತಂದೆ ಒಂದು ಚಿತ್ತ ಏನಾಗಿತ್ತಂದ್ರೆ ಮಗನನ್ನ ಕಳಿಸಿಕೊಡುವುದಲ್ಲಿ, ಮಗನ ರೂಪದಲ್ಲಿ ತಂದೆ ಏನಾಗಿದ್ರು ಈ ಲೋಕಕ್ಕೆ ಬಂದ್ರು. ಮಗನ ರೂಪದಲ್ಲಿ ಮತ್ತೆ ಮನುಷ್ಯನಾಗಿ ಬಂದು ಏನ್ ಮಾಡಿದ್ರು? ಶಿಲುಬೆ ಮೇಲೆ ಪ್ರಾಣವನ್ನ ಕೊಟ್ಟು ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಆತನು ಪರಲೋಕಕ್ಕೆ ಹೋಗಿದ್ದಾನೆ. ಹಲ್ಲೆಲೂಯಾ. ಈಗ ಆತನು ಎಲ್ಲಿದ್ದಾನೆ? ಯೇಸು ಸ್ವಾಮಿ ಪರಲೋಕದಲ್ಲಿದ್ದಾನೆ. ಪರಲೋಕದಲ್ಲಿ ಇದ್ದು ಆತನು ಏನ್ ಮಾಡ್ತಿದ್ದಾನೆ? ಈಗ ನಮ್ಮ ಮಧ್ಯದಲ್ಲಿ ಪವಿತ್ರ ಆತ್ಮನನ್ನು ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆತನು ಪರಲೋಕಾರೋಹಣನಾಗುವಾಗ ಹೇಳಿದ ಮಾತು ಅಪೊಸ್ತಲ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಅದನ್ನು ನೆರವೇರಿಸಿ ಏನ್ ಮಾಡಿದ್ರು? ಆತ್ಮನಾದ ದೇವರು ನಮ್ಮನ್ನ ಆತ್ಮನಿಂದ ತುಂಬಿಸಿದ್ದಾನೆ. ಹಲ್ಲೆಲೂಯಾ. ಈಗ ನಮ್ಮ ಮಧ್ಯದಲ್ಲಿ ಯಾರಿದ್ದಾರಂತೆ? ಪವಿತ್ರ ಆತ್ಮನಿದ್ದಾನೆ. ಆಮೇಲೆ ನಮ್ಮ ಮಧ್ಯದಲ್ಲಿ ಈಗ ಸದಾ ಕಾಲ ನಮ್ಮ ಸಂಗಡ ಇರುವುದಕ್ಕಾಗಿ ಪವಿತ್ರ ಆತ್ಮನ ದೇವರು ಕಳಿಸ್ಕೊಟ್ಟಿದ್ದಾರೆ. ತಂದೆಯಾಗಿ, ಮಗನಾಗಿ, ಪವಿತ್ರ ಆತ್ಮನಾಗಿ. ಹಲ್ಲೆಲೂಯಾ. ನಾವು ಯಾವಾಗ ಮಾತಾಡಿದ್ರು ಕೂಡ ತಂದೆ, ಮಗ, ಪವಿತ್ರಾತ್ಮನ ಕುರಿತಾಗಿ ಮಾತಾಡ್ಬೇಕು. ಹಲ್ಲೆಲೂಯಾ. ಮಗನಾದ ದೇವರು ಪರಲೋಕದಲ್ಲಿದ್ದಾನೆ, ತಂದೆಯಾದ ದೇವರು ಪರಲೋಕದಲ್ಲಿದ್ದಾನೆ, ಆತ್ಮನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನ. ಹಲ್ಲೆಲೂಯಾ. ಇದು ನೋಡ್ರಿ ಬಹಳ ಪ್ರಾಮುಖ್ಯವಾದದ್ದು. ಎಲ್ಲಿ ಏನಂತೆ? ಪರಲೋಕದಲ್ಲಿ ಏನಿದೆ? ಭೂಲೋಕದಲ್ಲಿ ಏನ್ ಇಲ್ಲ, ಪರಲೋಕದಲ್ಲಿ ಇದೆ. ಒಂದೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಏನಂತ್ರಿ? ಏನಿದೆ? ಭೂಲೋಕದಲ್ಲಿ ಏನು ಇಲ್ವೋ ಅದು ಪರಲೋಕದಲ್ಲಿ ಇದೆ. ಏನಿಲ್ಲ ಹಾಗಾದ್ರೆ ಭೂಲೋಕದಲ್ಲಿ? ಫಸ್ಟ್ಗೆ ಸಮಾಧಾನ ಇಲ್ಲ. ಇದೇನಾ ಸಮಾಧಾನ? ಸಮಾಧಾನ ಆಗಿದ್ದೀವಿ ಅಂತೀರಾ? ಸಮಾಧಾನ ಆಗಿರಕ್ಕಾಗುತ್ತಾ? ಏನಾಗಿದೆ? ಯಾವಾಗ್ಲೂ ನೋಡಿದ್ರು ಕಿರಿಕಿರಿ, ಯಾವಾಗ ನೋಡಿದ್ರು ಯಾವಾಗ ನೋಡಿದ್ರು ಗಲಾಟೆ, ಯಾವಾಗ ನೋಡಿದ್ರು ಕಣ್ಣೀರು ಅಲ್ವಾ? ಯಾವಾಗ ನೋಡಿದ್ರು ಗೋಳಾಟ. ಸೊ ಹಾಗಾದ್ರೆ ಪರಲೋಕದಲ್ಲಿ ಏನಿದೆ? ಅದು ಯಾವುದು ಕೂಡ ಇಲ್ಲ.
ಆಮೇನ್, ಹಲ್ಲೆಲೂಯಾ. ಗಟ್ಟಿಯಾಗಿ. ಪರಲೋಕದಲ್ಲಿ ಗೋಳಾಟ ಇಲ್ಲ, ಪರಲೋಕದಲ್ಲಿ ಚಿಂತೆ ಇಲ್ಲ, ಪರಲೋಕದಲ್ಲಿ ಕಣ್ಣೀರು ಇಲ್ಲ, ಪರಲೋಕದಲ್ಲಿ ಹಸುವೆ ಇಲ್ಲ, ಪರಲೋಕದಲ್ಲಿ ಜಗಳ ಇಲ್ಲ. ಅದಕ್ಕೆ ಹಾಡುಗಾರ ಅಂತ, ಟಾಟಾ ಸೈತಾನ್ಗೆ ಟಾಟಾ, ಟಾಟಾ ಜಗಳಕ್ಕೆ ಟಾಟಾ, ಟಾಟಾ ಸಿಗರೆಟ್ಗೆ ಟಾಟಾ, ಟಾಟಾ ಸೈತಾನ್ಗೆ ಟಾಟಾ. ಅಲ್ವಾ, ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಟಾಟಾ ಏನ್ ಟಾಟಾ? ಟಾಟಾ ಬಿರ್ಲನ? ಟಾಟಾ ಅಂದ್ರೇನು? ಬಾಯ್ ಬಾಯ್. ಯಾವ್ದಕ್ಕೆ? ಜಗಳಕ್ಕೆ ಬಾಯ್, ಸಿಗರೆಟ್ಗೆ ಬಾಯ್ ಬಾಯ್, ಜಗಳ, ಆಮೇಲೆ ಸಿನಿಮಾಗೆ ಬಾಯ್ ಬಾಯ್, ಸಿನಿಮಾನ ನೋಡಕ್ಕೆ ಬಾಯ್ ಬಾಯ್, ಎಲ್ಲ ಬಾಯ್ ಬಾಯ್. ಈ ಲೋಕಕ್ಕೆ ಸಂಬಂಧಪಟ್ಟದ್ದು. ಅದು ಪರಲೋಕದಲ್ಲಿ ಇಲ್ಲ. ಇಲ್ಲಿ ಯಾವ್ದು ಇಲ್ಲವೋ ಅದನ್ನ ದೇವರು ಅಲ್ಲಿ ಇಟ್ಟಿದ್ದಾನೆ. ಅಲ್ಲಿಂದ ಬರುವಂತದ್ದು ಯಾರಲ್ಲಿ ಇಟ್ಟಿದ್ದಾನೆ? ನಿನ್ನಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಯಾವುದು? ಆ ಪರಲೋಕದಿಂದ ಬರುವಂತದ್ದು, ಆ ಪರಲೋಕದಲ್ಲಿ ಬರುವಂತ ಸಮಾಧಾನ. ಹಲ್ಲೆಲೂಯಾ. ಆ ಪರಲೋಕದಲ್ಲಿ ಇರುವಂತ ಆತ್ಮನ ವರಗಳು. ಹಲ್ಲೆಲೂಯಾ. ಸಭೆಯಿಂದ ಹೊರಗಡೆ ಇಲ್ಲ. ಇದು ಯಾವುದು? ಸಮಾಧಾನ ಆಗಿರ್ಬೋದು, ಆತ್ಮನ ವರಗಳಾಗಿರ್ಬೋದು, ಆತ್ಮನಿಂದ ಬರುವಂತ ಪ್ರತಿಯೊಂದು ವರಗಳು ಇದು ಯಾರಲ್ಲಿದೆ? ಸಭೆ ಒಳಗಿದೆ, ಸಭೆ ಹೊರಗಡೆ ಇಲ್ಲ. ಹಲ್ಲೆಲೂಯಾ. ಸತ್ಯವನ್ನು ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯಾ. ಸಭೆಯಿಂದ ಹೊರಗಡೆ ಇದ್ದವರಲ್ಲಿ ಆತ್ಮನ ವರಗಳಿಲ್ರಿ. ಸಭೆ ಒಳಗಡೆ ಇದ್ದವರಿಗೆ, ಯಾರು ಸಭೆ ಒಳಗಿದ್ದಾರೋ, ಯಾರು ಕ್ರಿಸ್ತನಲ್ಲಿದ್ದಾರೋ, ಯಾರು ಯೇಸುವಿನಲ್ಲಿದ್ದಾರೋ ಅವರಿಗೆ ಆತ್ಮನ ವರಗಳನ್ನು ದೇವರು ಕೊಟ್ಟಿದ್ದಾನೆ. ಯಾರ ಮೂಲಕವಾಗಿ? ಕ್ರಿಸ್ತ ಯೇಸುವಿನ ಮೂಲಕವಾಗಿ ತಂದೆಯಾದ ದೇವರು ಪ್ರತಿಯೊಬ್ಬರಿಗೂ ಆತ್ಮನ ವರಗಳನ್ನು ಕೊಟ್ಟಿದ್ದಾನೆ. ಅದೇ ಹೇಳ್ತದೆ ದೇವ್ರ ವಾಕ್ಯಲ್ಲಿ ಬಹಳ ಸ್ಪಷ್ಟವಾಗಿ. ನೋಡ್ರಿ, ನೀವು ನೋಡ್ರಿ, ಅಲ್ಲಿ ವಾಕ್ಯ ಹೇಳ್ತದೆ ಎಷ್ಟು ಸುಂದರವಾಗಿ ದೇವರಲ್ಲಿ ಬರೆಸಿದಾರಂದ್ರೆ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಯಾಕೆ ಅನುಗ್ರಹಿಸಿದ್ದಾನೆ? ಹೇಗೆ ಅನುಗ್ರಹಿಸಿದ್ದಾನೆ? ಇದನ್ನ ಯಾವ ರೀತಿ ನಾವು ಅದನ್ನ ಆಪರೇಟ್ ಮಾಡ್ಬೋದು? ಯಾರಿಗೆ ಗೊತ್ತಾ? ಯಾವ ರೀತಿಯಾಗಿ ನಾವು ಆತ್ಮನ ವರಗಳನ್ನ ಆಪರೇಟ್ ಮಾಡ್ಬೋದು ಈ ಲೋಕದಲ್ಲಿ? ಯೇಸು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹ ಮಾಡಿದ್ದಾನೆ ಅಲ್ವಾ? ಆತ್ಮನ ವರಗಳನ್ನು ನಮಗೆ ದೇವರು ಏನ್ ಮಾಡಿದ್ದಾರೆ? ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಕೊಟ್ಟಿದ್ದಾರೆ. ಆದರೆ ಅವುಗಳನ್ನ ನಾವು ಹೇಗೆ ಹೊಂದ್ಕೊಳ್ತೀವಿ ಅಂತೇಳಿ ಕೆಳಗೆ ವಾಕ್ಯ ಇದೆ ನೋಡ್ರಿ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಲ್ಲೆಲೂಯಾ. ಈ ಸಕಲ ಆತ್ಮನ ವರಗಳನ್ನ ಕ್ರಿಸ್ತನ ಮೂಲಕವಾಗಿ ನಮಗೆ ದೇವರು ದಯಪಾಲಿಸಿ ಈ ಲೋಕದಲ್ಲಿ ನಮ್ಮನ್ನ ನಿಲ್ಲಿಸಿದ್ದಾನೆ. ಆತ್ಮನಾದ ದೇವರನ್ನು ಕಳಿಸಿಕೊಟ್ಟು ತಂದೆಯಾದ ದೇವರು ಏನ್ ಮಾಡಿದಾನೆ ಅಂದ್ರೆ, ಆತ್ಮನ ವರಗಳನ್ನ ಆಪರೇಟ್ ಮಾಡಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮೂಲಕವಾಗಿ ಆತ್ಮನ ವರಗಳನ್ನ ನಾವು ಹೊಂದ್ಕೊಂಡಿದ್ದೀವಿ. ಪವಿತ್ರ ಆತ್ಮನ ಮೂಲಕವಾಗಿ ಅವುಗಳನ್ನ ಆಪರೇಟ್ ಮಾಡ್ತೇವೆ. ಪವಿತ್ರ ಆತ್ಮನ ಇಲ್ಲದೆ ಅವು ವರಗಳು ಆಪರೇಟ್ ಆಗಲ್ಲ. ಹಲ್ಲೆಲೂಯಾ. ಆತ್ಮನ ಇಲ್ಲದೆ ಆ ವರಗಳು ಏನಾಗಲ್ಲ? ಆಪರೇಟ್ ಆಗಲ್ಲ. ಆಪರೇಟ್ ಅಂದ್ರೆ ಏನ್ರಿ? ಕಾರ್ಯರೂಪಕ್ಕೆ ಬರಲ್ಲ. ಹಲ್ಲೆಲೂಯಾ. ಆತ್ಮನಿಲ್ಲದೆ ಆ ಪವಿತ್ರ ಆತ್ಮನೇ ಆತ್ಮನ ವರಗಳನ್ನ ಆಪರೇಟ್ ಮಾಡೋದು. ನಾವು ಅದಕ್ಕೆ ಪೌಲನು ಬಹಳ ಸ್ಪಷ್ಟವಾಗಿ ಬರೀತಾನೆ, ಅನ್ಯ ಭಾಷೆಗಳು, ವರಗಳು, ವಾಣಿಗಳನ್ನು ಹೇಳುವಂಥದ್ದು, ಇವೆಲ್ಲ ದೇವರು ಕೊಟ್ಟಿರುವ ವರ. ಅದನ್ನು ಉಪಯೋಗಿಸ್ಕೊಳ್ರಿ, ಅದನ್ನು ಉಪಯೋಗ ಮಾಡ್ಕೊಳ್ರಿ. ಯಾವ ರೀತಿ? ಆತ್ಮನಲ್ಲಿದ್ದವರಾಗಿ. ಯಾವ ರೀತಿ ಅಂತ ಹೇಳುವಾಗ ಇಲ್ಲಿ 3 ಕಾರ್ಯಗಳಿದೆ, 3 ಸಂಗತಿಗಳಿದೆ. ನಮಗೆ ವಿಶ್ವಾಸಿಗಳಾದ ನಮ್ಮನ್ನ, ದೇವರ ಮಕ್ಕಳಾಗಿರುವ ನಮ್ಮನ್ನ ದೇವರು 3 ರೀತಿಯಾಗಿ ಇಲ್ಲಿ ನೋಡ್ತಾರೆ. ಹೇಗೆ ಅಂದ್ರೆ, ಒಂದನೇದಾಗಿ ನೋಡುವಾಗ ನಾವು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ದೇವರು ಏನ್ ಮಾಡಿದ್ದಾನೆ? ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಯಾರು ಪರಿಶುದ್ಧರು ದೋಷವಿಲ್ಲದವರು ಆಗಿರ್ತಾರೋ ಅವರ ಮೂಲಕವಾಗಿ ದೇವ್ರು ಏನ್ ಮಾಡ್ತಾನೆ? ಆತ್ಮನ ವರಗಳನ್ನ ಭೂಲೋಕದಲ್ಲಿ ಆಪರೇಟ್ ಮಾಡ್ತಾರೆ. ಹಲ್ಲೆಲೂಯಾ. ಎಲ್ಲರಲ್ಲೂ ದೇವರು ಆತ್ಮನ ವರಗಳನ್ನು ಕೊಟ್ಟಿದ್ದಾನೆ. ಎಲ್ರಿಗೂ ಇದೆ, ಪ್ರತಿಯೊಬ್ಬರಿಗೂ ಇದೆ. ಯಾರ್ಯಾರು ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡ್ಕೊಳ್ತಾರೋ, ಆತನ ರಕ್ತದಿಂದ ತೊಳೆಯಲ್ಪಡ್ತಾರೋ ಅವರೆಲ್ಲರಿಗೂ ದೇವ್ರೇನ್ ಮಾಡಿದ್ದಾನೆ? ಆತ್ಮನ ವರಗಳನ್ನ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಇದೆ ರೀ, ಪ್ರತಿಯೊಬ್ಬರಿಗೂ ಇದೆ. ಯಾವುದಿದೆ ಅಂತೇಳಿ ನೀವೇ ಗುರುತು ಮಾಡ್ಕೊಳ್ಬೇಕು. ನನ್ನೊಳಗೆ ದೇವರು ಯಾವ ವರ ಇಟ್ಟಿದ್ದಾನೆ, ನಾನು ಅದನ್ನು ಗುರುತಿಸ್ಕೊಳ್ಬೇಕು. ಹೇಗೆ ಗುರುತಿಸ್ಕೊಳ್ಬೇಕಂದ್ರೆ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಬೇಕು.
ದೇವರ ಸಮ್ಮುಖದಲ್ಲಿ ಕುಳಿತು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ ಈ ದೇವರು ಕೊಟ್ಟಿದ್ದಾನೆ ಅಂತ ನಾವು ಮೂಲಕವಾಗಿ ಸೇವೆಯನ್ನು ದೇವರು ಮಾಡ್ತಾರೆ. ನನ್ನ ಮೂಲಕವಾಗಿ ನಾವು ಶಕ್ತಿ ಇಲ್ಲ. ಕುಳಿತು ಮಾತಾಡುವಾಗ ಹೇಳ್ತಾ ಇದ್ವಿ, ಕೆಂಚಪ್ಪಣ್ಣ ಒಂದು ಮಾತಾಡಿದ್ರೆ ಸುಮ್ಮನೆ ಬಂದ್ಬಿಡ್ತಾರೆ ನೋಡ್ರಿ ಚರ್ಚಿಗೆ, ನಾನು ಎಷ್ಟು ಹೇಳ್ತೀನಿ ರೀ ಕೇಳಿದ್ರೆ ನಮ್ಮ ಜನ ಬರೋದಿಲ್ರಿ ಅಂತ ದೇವಣ್ಣ ಹೇಳ್ತಾ ಇದ್ರು. ಹಲ್ಲೆಲೂಯಾ. ನಿಜ, ಕೆಲವರು ಮಾತಾಡಿ ವಾಕ್ಯ ಹೇಳಿದ್ರೆ ಸರಳವಾಗಿ ದೇವಾಲಯಕ್ಕೆ ಬಂದ್ಬಿಡ್ತಾರೆ. ಹೌದ್ರಿ, ಏನ್ ಮಾತಾಡಿದ್ರೆ ಗೊತ್ತಿಲ್ಲ, ಅವ್ರಿಗೆ ಏನ್ ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಆದ್ರೂ ಕೂಡ ಏನ್ ಮಾಡ್ತಾರೆ, ಅವ್ರು ಮಾತಾಡುವಾಗ ಇಲ್ಲ ಒಂದ್ಸರಿ ಆದ್ರೂ ಹೋಗಿ ಬರೋಣ ಚರ್ಚಿಗೆ, ಒಂದ್ಸರಿ ಆದ್ರೂ ಹೋಗಿ ಬರೋಣಪ್ಪ ಇವರು ಸಭೆಗೆ, ಹಾಗೆ ಬರ್ತಾರೆ. ಬಂದವ್ರು ಏನ್ ಮಾಡ್ತಾರೆ, ನಿಜವಾಗ್ಲೂ ಬಂದಂತವ್ರು ಯಾರು ಕೂಡ ಸುಮ್ಮನೆ ಹೋಗಿಲ್ಲ. ಹಲ್ಲೆಲೂಯಾ. ನಾವು ಲೆಕ್ಕ ಮಾಡಿದೆ, ನಾನು ಪಟ್ಟಿ ಮಾಡಿದೆ, ಕೆಂಚಪ್ಪಣ್ಣ ಯಾರ್ಯಾರನ್ನ ಇಲ್ಲಿ ದೇವಾಲಯಕ್ಕೆ ನಡೆಸಿದಾರೋ ಅವ್ರನ್ನೊಂದು ಪಟ್ಟಿ ಮಾಡಿದೆ ನಾನು. ಎಷ್ಟು ಜನ ಗೊತ್ತಾ? ಹಲ್ಲೆಲೂಯಾ. ಯರ್ದಾಳ್ನಿಂದ ಬಂದ್ರು, ಹೌದಲ್ರಿ, ಮುದುಗಲ್ನಿಂದ ಆಚೆ ಯರ್ದಾಳ್ ಅಂತ, ಅಲ್ಲಿಂದ ಬಂದ್ರು. ಭಯಂಕರ ಪರಿಸ್ಥಿತಿ, ಕಾಲು ಅಂಗಾಲು ಒಡೆದು ಹೋಗಿ ರಕ್ತ ಬರ್ತಿತ್ತು. ಆ ಬರಿಗಾಲಲ್ಲಿ ಅಥವಾ ಚಪ್ಪಲ್ ಹಾಕೊಂಡು ಕೂಡ ನಡೆಯಕ್ಕೆ ಆಗಿದ್ದಿಲ್ಲ ಅವನಿಗೆ, ಅಂತವನಾಗಿದ್ದ. ನಾಗರಾಜ್ ಅವ್ರ ತಮ್ಮ ಅಲ್ರ, ನಾಗರಾಜನೇ ರಮೇಶನ್ ತಮ್ಮ. ನಡೆಯಕ್ಕಾಗಿಲ್ಲ, ಬ್ಲಡ್ ಸುರಿತಿತ್ತು ಅಂಗಾಲಲ್ಲಿ, ಪಾದ ಒಡೆದೋಗಿದ್ದು, ಎಲ್ಲ ಬಿರುಕ್ಬಿಟ್ಟಿತ್ತು. ಪ್ರಾರ್ಥನೆ ಮಾಡಿದ್ವಿ, ಹಿಂಗೆ ಕುತ್ಕೊಂಡು ಇಲ್ಲೇ ಬಂದು ಕುತ್ಕೊಂಡು ಎಣ್ಣೆ ಹಚ್ಚಿ ಪ್ರೇಯರ್ ಮಾಡಿದ್ವಿ. ಯಾವೇನು ಅವನಿಗೇನು ಕೊಡ್ಲಿಲ್ಲ, ನಾವು ಗುಳಿಗೆ ಕೊಡ್ಲಿಲ್ಲ, ಆಸ್ಪತ್ರೆಗೆ ಹೋಗಂತಾನೆ ಹೇಳಿಲ್ಲ. ಇಲ್ಲೇ ಕುತ್ಕೊಂಡು ಪ್ರೇಯರ್ ಮಾಡಿದ್ವಿ, ಎಣ್ಣೆ ಹಚ್ಚಿ ಪ್ರೇಯರ್ ಮಾಡಿದ್ವಿ. 2 ವಾರದಲ್ಲಿ ಎಲ್ಲ ದೇವರು ಶುದ್ಧಿ ಮಾಡಿದ್ವಿ. 3ನೇ ವಾರ ಕುಣಿದಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು, ಅಯ್ಯೋ ಆ ಫುಲ್ ಖುಷಿ ನೋಡ್ಬೇಕಾತಂದ. 1-2 ತಿಂಗಳ ಬಂದ್ರು, ಆಮೇಲೆ ಬಾರ್ದೆ ಸುಮ್ಮನಾಗಿದ್ದಾರೆ. ಸೊ ವೀರಾಪುರದಿಂದ ವೀರೇಶ ಬಂದ, 12 ವರ್ಷದ ಮಗು, ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು, ಎಲ್ಲೆಲ್ಲೇ ಹೋಗಿ ತೋರಿಸ್ಕೊಂಡು ಬಂದಿದ್ದ. ಇಲ್ಲೇ ಸ್ಕ್ಯಾನಿಂಗ್ ಆಗಿತ್ತು, ಗಂಗಾವತಿಯಲ್ಲಿ ಕೂಡ ಸ್ಕ್ಯಾನಿಂಗ್ ಮಾಡಿಸಿದ್ದ, ಬಿಡುಗಡೆ ಇರಲಿಲ್ಲ. ಒಂದು ಶುಕ್ರವಾರ ನಾವು ಯಾದಪ್ಪಣ್ಣನ ಮನೇಲಿ ಪ್ರೇಯರ್ ಮಾಡುವಾಗ ಫೋನ್ ಮಾಡಿದ್ರು, ನಮ್ಮ ಅಯ್ಯವ್ರಿಗೆ ಹೇಳ್ತೀನಿ, ನಮ್ಮ ಪಾಸ್ಟರ್ಗೆ ಹೇಳ್ತೀನಿ, ಪಾಸ್ಟರ್ ಪ್ರೇಯರ್ ಮಾಡ್ತಾರ, ನೀನು ಬಾ ಅಂತ. ಒಂದೇ ಸಾರಿ ಅವ್ರು ಫೋನಾಗ ಹೇಳಿದ್ರು, ಕೇಳಿಸ್ಕೊಂಡು ನೆಕ್ಸ್ಟ್ ಸಂಡೇನೆ ಬಂದರು. ಬಂದಾಗ ಇಲ್ಲೇನೆ ಪ್ರೇಯರ್ ಮಾಡಿದ್ವಿ, ಎಣ್ಣೆ ಹಾಕಿ ಆ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದ್ವಿ. ದೇವ್ರು ಏನು ಮಾಡಿದ್ರು, ಬಿಡುಗಡೆ ಕೊಟ್ಟರು. ಅವತ್ತೇ ಬಿಡುಗಡೆ. ಆತ ಹೇಳ್ದ, ಯಾಕಪ್ಪ ಬಂದಿಲ್ಲ ಅಂದರೆ, ಇಲ್ರಿ ನಾನು ಕಾಂಟ್ರಾಕ್ಟರ್ ಕೆಲಸ ಮಾಡ್ತೀನಿ, ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಲಂಚ ತಗೊಳ್ತಾ ಇರ್ತೀವಿ, ದೇವ್ರ ಹತ್ರ ಬರಕ್ಕೆ ಭಯ ಆಕೈತ್ರಿ, ಹಂಗೆ ಬಿಟ್ಟ. ಲೆಕ್ಕ ಮಾಡಿದೆ, ನಾನು ಪಟ್ಟಿ ಮಾಡಿದೆ, ಎಷ್ಟು ಜನ ದೇವಾಲಯಕ್ಕೆ ಬಂದು ಹೋಗಿದ್ದಾರ, ಅವರೆಲ್ಲ ಬಂದ್ರೆ ಇದನ್ನ ನೆಕ್ಸ್ಟ್ ನಾವು ಇನ್ನೂ ಮುಂದೆ ಆ ಕಡೆ ಹಾಕ್ಬೇಕಾಗತ್ತಪ್ಪ ಅನ್ಕೊಂಡೆ. ಅಷ್ಟು ಜನ. ಹಲ್ಲೆಲೂಯಾ. ಕೆಂಚಪ್ಪಣ್ಣನಲ್ಲಿ ಒಂದು ವರ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಕೆಂಚಪ್ಪಣ್ಣನಲ್ಲಿ ಒಂದು ವರ, ಏನ ವರ ಗೊತ್ತಾಗಿಲ್ಲ ಅಷ್ಟೇ, ಅವರಿಗೆ ಅದನ್ನು ಗುರ್ತಿಸ್ಕೊಳಕ್ ಆಗಿರ್ಲಿಕ್ಕಿಲ್ಲ, ದೇವ ಜನರ ನಾವು ಗುರ್ತಿಸ್ಬೇಕಾಗಿದೆ. ಹಲ್ಲೆಲೂಯಾ. ಅವರೊಳಗೊಂದು ವರ ಏನು, ದೇವ್ರ ವಾಕ್ಯ ಹಂಚುವಾಗ ಜನರು ಏನ್ ಮಾಡ್ತಾರೆ, ದೇವ್ರ ಕಡೆಗೆ ಬರ್ತಾರೆ. ಆದ್ರೆ ಸಭೆ ಏನ್ ಮಾಡ್ಬೇಕು, ಅವ್ರಿಗಾಗಿ ಪ್ರಾರ್ಥಿಸ್ಬೇಕು. ನಿಜವಾಗ್ಲೂ ಹೇಳ್ರಿ, ನಾನು ನಿಮ್ಮನ್ನೇನು ಕುಗ್ಗಿಸ್ಬೇಕಂತ ಹೇಳಂಗಿಲ್ಲ. ಎಷ್ಟು ಜನ ಆಯ್ತು ಪಾಸ್ಟ್ರೆ, ನಾವು ಇಷ್ಟು ಸಾರಿ ನೀವು ಹೇಳ್ತಾ ಇದ್ದೀರಿ, ಉಪವಾಸಗಳನ್ನ ಮಾಡೋಣಂತೀರಿ, ಶುಕ್ರವಾರಗಳು ಹೋಗ್ತಾ ಇದ್ದಾವೆ, ವರ್ಷಗಳು ಹೋಗ್ತಾ ಇದ್ದಾವೆ, ಮಾಡೋಣ ಅಂತ ಎಷ್ಟು ಜನ ಕೇಳ್ಕೊಳ್ತೀರಿ? ನಾನು ಕಾಯ್ತಾ ಇದ್ದೀನಿ ಹೊಸ ವರ್ಷದಲ್ಲಿ, ನೋಡೋಣ ಯಾರಾದರೂ ಈ ವರ್ಷದಲ್ಲಾದರೂ ಅಟ್ಲೀಸ್ಟ್ ಪಾಸ್ಟ್ರೆ ಶುಕ್ರವಾರ ನಮ್ಮ ಮನೇಲಿ ಪ್ರೇಯರ್ ಮಾಡೋಣ. ಒಬ್ಬರ ಬಾಯಿಂದನೂ ಬರಲಿಲ್ಲ. ಸಭೆ ಹೆಂಗ್ ಬೆಳೀತದೆ? ಕುರ್ಬಾನ, ಕುರಿ ಮರಿ ಹಾಕೋದು, ಕುರಿನ ಕುರಿ ಹಿಂಡಲ್ಲಿರುವಂತ ಟಗರ ಮರಿ ಹಾಕುತ್ತೆ ಅಥವಾ ಕುರಿನ ಮರಿ ಹಾಕುತ್ತೆ? ಯಾರದು ಕುರಿ? ಯಾರ ಕುರಿ? ಮತ್ತೆ ಮರಿ ಹಾಕೋದು ಯಾರು? ಹೆಂಗೆ ಮರಿ ಹಾಕೋದಂದ್ರೆ, ಸುವಾರ್ತೆ ಸಾರಬೇಕು, ಪ್ರಾರ್ಥನೆ ಮಾಡಬೇಕು, ದೇವರ ಸುವಾರ್ತೆನ, ನಿನಗೆ ದೇವರು ಏನು ಉಪಕಾರ ಮಾಡಿದಾನ ಅದನ್ನು ಜನರಿಗೆ ತಿಳಿಸ್ಬೇಕು. ಅದ್ರ ಮೂಲಕವಾಗಿ ಸಭೆಗೆ ಜನಗಳು ಬರ್ತಾರೆ. ಸಭೆಗೆ ಜನ ಬರೋದ್ರಿಂದ ಆದಾಯನ, ಏನ್ ಆದಾಯ? ಆತ್ಮ ಆದಾಯ. ಹಲ್ಲೆಲೂಯಾ. ಆತ್ಮಗಳ ಗಳಿಕೆ, ಆತ್ಮದ ಆದಾಯ ಯಾರಿಗ್ರಿ? ಅದರ ಕಿರೀಟ, ಅದರ ಧನ್ಯತೆ, ಅದರಿಗೆ ಬರಬೇಕಾದಂತ ಆ ಒಂದು ಧನ್ಯತೆ ನಿನಗೇನೆ. ಅದು ಬೇರೆ ಇನ್ಯಾರಿಗೂ ಹೋಗಲ್ಲ, ನಿಮ್ಮ ಪಕ್ಕದ ಮನೆಯವ್ರಿಗೆ ಹೋಗಲ್ಲ, ಅದು ನಿಮ್ಮ ಪಾಸ್ಟರ್ಗೇನು ಬರಲ್ಲ, ಅದು ನಿನಗೇನೆ. ನಿನ್ನಿಂದ ಒಂದು ಆತ್ಮ ಪರಲೋಕ ರಾಜ್ಯಕ್ಕೆ ಬಂದ್ರೆ ಅದು ದೇವರಿಗೆ ಸ್ತೋತ್ರ, ಮಹಿಮೆ ಆಗುತ್ತೆ. ಪರಲೋಕದಲ್ಲಿ ಹಬ್ಬ ಮಾಡ್ತಾರೆ, ಅದರ ನಿಮಿತ್ತವಾಗಿ ನಿನ್ನ ಕುಟುಂಬ ದೇವರು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಯಾಕೆ ಆಶೀರ್ವದಿಸಲ್ಪಡಲಿಲ್ಲ ನಾವು ಅಂತ ಹೇಳುವಾಗ ಅನೇಕರ ಕ್ವಶನ್. ನಾವು ಇಷ್ಟು ವರ್ಷ ಚರ್ಚಿಗೆ ಹೋಗ್ತೀವಿ, ನಾ ಆಶೀರ್ವಾದನ ಆಗಿಲ್ಲ, ನಮಗಿದೆ ಬಿಡುಗಡೆ ಆಗಿಲ್ಲ, ನಮಗೆ ಹಿಂಗೆ ಸಿಕ್ಕಿಲ್ಲ, ನಮಗೆ ಹಂಗೆ ಮಾಡೋದನ್ನು ಮಾಡಬೇಕು. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.
ನಮ್ಮೊಳಗೆ ಏನ್ ಇಟ್ಟಿದ್ದಾನೆ ದೇವ್ರಂತ ಗುರುತಿಸ್ಕೊಳಕ್ ಆಗ್ತಾ ಇಲ್ಲ. ನಮ್ಮೊಳಗೆ ದೇವ್ರು ಯಾವ ವರ ಇಟ್ಟಿದ್ದಾನೆ ನಾವು ಅದನ್ನ ಪ್ರತಿಬಿಂಬಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾವ ವರ ನನಗೆ ದೇವ್ರು ಕೊಟ್ಟಿದ್ದಾನೆ ಅದನ್ನ ನಾ ಹೇಗೆ ಆಪರೇಟ್ ಮಾಡ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮೂಲಕವಾಗಿ ಆ ಪರಲೋಕದಲ್ಲಿರುವ ಸಕಲ ಆತ್ಮನ ವರಗಳನ್ನು ದೇವರು ನಮ್ಗೆ ಕೊಟ್ಟು ಬಿಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಯಾರಿಗೂ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ದೇವಣ್ಣ ಮಾತಾಡ್ತಾ ಇರ್ತದೆ. ದೇವಣ್ಣನ ಜೊತೆಗೆ ಯಾರಾದ್ರೂ ಒಬ್ರು ಎಂಥವ್ರಾದ್ರೂ ಕುತ್ಕೊಳ್ಳಿ, ಒಂದು ತಾಸು ಕುತ್ಕೊಂಡ್ರೆ ನೆಕ್ಸ್ಟ್ ಚರ್ಚಿಗೆ ಬರೋದು ಗ್ಯಾರಂಟಿನೇ. ಹಂಗೆ ಹೇಳ್ತಾರೆ ಅವರು ವಾಕ್ಯನ. ನಿಜ, ಆತನ ಬಾಯಿಂದ ಹಂಗೆ ಸತ್ಯವಾದದ್ದು ಬರ್ತದೆ. ನಿಜವಾಗ್ಲೂ ಆತ ಮಾತಾಡ್ತಾ ಇದ್ರೆ ಎಷ್ಟೇ ಕಠಿಣ ಇರೋಂಥವ್ರು ಇರಲಿ, ನಮಸ್ಕಾರ ನಾ ಬರ್ತೀನಿ ಅಂತ ಹೇಳ್ತಾನೆ. ನಾನು ನೋಡಿದ್ದೀನಿ. ಯಾಕಂದ್ರೆ ಆತ ಅಷ್ಟು ಕ್ಲಿಯರ್ ಆಗಿ ಸ್ವಾರ್ಥನ ಸಾರ್ತಾನೆ. ಕ್ಲಿಯರ್ ಆಗಿ ಅವ್ರು ಚರ್ಚಿಗೆ ಬರ್ತಾರ ಬಿಡ್ತಾರ ನೆಕ್ಸ್ಟ್. ಬಟ್ ಕಂಡವ್ರಿಗೆ, ಜೊತೆಲಿ ಇದ್ದವ್ರಿಗೆ, ಯಾರ್ಯಾರ ಜೊತೆಲಿ ಮಾತಾಡ್ತಾನೋ ದೇವಣ್ಣ ಅವರಿಗೆ ಸರಿಯಾಗಿ ಸ್ವಾರ್ಥನ ಸಾರ್ತಾನೆ. ಇದು ಆತನಿಗೊಂದು ವರ, ದೇವ್ರ ಜ್ಞಾನ, ದೈವಿಕವಾದ ಜ್ಞಾನ. ಇದು ದೇವರು ಕೊಟ್ಟಿದ್ರಿ. ಅದನ್ನ ನಾವು ದೇವರಿಗಾಗಿ ಉಪಯೋಗಿಸ್ಕೊಳ್ಬೇಕು. ಹಾಗಾಗುವಾಗ ಏನಾಗುತ್ತೆ? ದೇವರಾಜ್ಯ ಕಟ್ಟಲ್ಪಡ್ತದೆ, ಸಭೆ ಬೆಳವಣಿಗೆ ಆಗ್ತದೆ, ಸಭೆಯಲ್ಲಿ ಆತ್ಮಗಳು ಬರ್ತದೆ. ಸೊ ಇವತ್ತು ನಾವೇನ್ ಮಾಡ್ತೀವಿ? ನನಗೆ ಏನಿಲ್ಲ, ನನಗೆ ಏನಿಲ್ಲ, ನನಗೆ ಏನಿಲ್ಲ, ನನಗೆ ಇಲ್ಲ, ನನಗೆ ಇಲ್ಲ ಅನ್ಕೊಂಡು ನಾವೇನಾಗ್ತೀವಿ? ಇರೋದನ್ನು ಕೂಡ ಬಳಸ್ಕೊಳ್ದೆ ಬತ್ತಿ ಹೋಗ್ತದೆ. ನಿಮ್ಗೆ ಗೊತ್ತಾ? ಇರೋದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಇರೋದನ್ನ ಸರಿಯಾಗಿ ನಾವು ಉಪಯೋಗಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತಾರಂತ ದೇವ್ರು? ಏನ್ ಮಾಡ್ತಾರೆ ದೇವ್ರು? ಇರೋದನ್ನು ತೆಗೆದು ಇನ್ನು ಯಾರಿಗಿದೇನೋ ಅವರಿಗೆ ಕೊಡ್ತಾರಂತೆ. ಹಲ್ಲೆಲೂಯಾ. ಅರ್ಥ ಆಯ್ತಾ ನಾನು ಹೇಳಿದ್ದು? ಯಾರ ಹತ್ರ ಸ್ವಲ್ಪ ಇದೆನೋ ಅದನ್ನ ಉಪಯೋಗಿಸ್ಕೊಳ್ಳಿಲ್ವೋ ಅದನ್ನ ತೆಗೆದು ಇನ್ನು ಯಾರಿಗೆ ಜಾಸ್ತಿ ಇದೆನೋ ಅವರಿಗೆ ಕೊಡ್ತಾನಂತೆ. ವಾಕ್ಯದಲ್ಲಿದೆ. ಪ್ರಿಯ ಸಭೆಯೇ, ದೇವ ಜನವೇ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ರಿ. ನೀವ್ಯಾರು ಕಡೆಗಣಿಸಲ್ಪಟ್ಟವರಲ್ಲ. ಹಲ್ಲೆಲೂಯಾ. ನೀವ್ಯಾರು ಕೂಡ ಏನಲ್ಲ, ಕೀಳಾದವರಲ್ಲ. ನೀವು ಧನ್ಯರು, ನೀವು ಶ್ರೇಷ್ಠರ್ರಿ. ದೇವರು ನಿಮ್ಗೆ ಆತ್ಮನ ವರಗಳನ್ನು ಕೊಟ್ಟಿದ್ದಾನೆ. ಆತ್ಮನ ವರಗಳನ್ನು ಉಪಯೋಗಿಸ್ಕೊಳ್ಳೋದನ್ನ ಕಲೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಅನೇಕರಿಗೆ ಬುದ್ಧಿ ಹೇಳುವರಾಗಿದ್ದೀರಿ. ನೀವು ಅನೇಕರಿಗೆ ಬುದ್ಧಿ ಹೇಳುವರಾಗಿದ್ದೀರಿ. ನಿಮ್ಮ ಒಂದು ಜ್ಞಾನ, ನಿಮಗಿರುವಂಥ ಆತ್ಮನ ವರ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ದೇವರ ಸಮ್ಮುಖದಲ್ಲಿ ಕುಳಿತು ನೀವು ಅದನ್ನು ಉಪಯೋಗಿಸ್ಕೊಳ್ಳೋದನ್ನ ಕಲೀರಿ. ದೇವ್ರ ವಾಕ್ಯ ಹೇಳ್ತದೆ. ನಾವಿನ್ನೂ ಅನೇಕರ ಬಗ್ಗೆ, ಏನಪ್ಪ ಇಬ್ಬರ ಬಗ್ಗೆ ಹೇಳಿದ್ರೆ ಮೈಯವರು ನಮ್ಮ ಬಗ್ಗೆ ಏನು ಹೇಳಿಲ್ಲ ಅನ್ಕೋಬೇಡ್ರಿ. ಹಲ್ಲೆಲೂಯಾ. ಉಳಿದವರು ನಿಮ್ಮಲ್ಲೂ ದೇವರು ವಿಧವಾದ ವರಗಳನ್ನು ಇಟ್ಟಿದ್ದಾನೆ. ನೀವು ಅದನ್ನ ಆಪರೇಟ್ ಮಾಡೋದನ್ನ ಕಲೀರಿ. ನೀವು ಅದನ್ನು ಉಪಯೋಗಿಸ್ಕೊಳ್ಳೋದನ್ನ ಕಲೀರಿ. ಆಗ ನೀವು ಕೂಡ ದೇವರ ವಿಷಯವಾಗಿ ಇನ್ನು ನಮ್ಮ ಮುಂದೆ ನೋಡ್ತೀವಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಾವು ಆತನ ಸನ್ನಿಧಿಯಲ್ಲಿ ಏನಾಗಿರ್ಬೇಕಂತೆ? ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕು. ಇದು ನಾವು 1ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ನೋಡ್ತೇವೆ. ನೋಡ್ರಿ, ಈ ಆತ್ಮನ ವರಗಳು ಯಾವಾಗ ಆಪರೇಟ್ ಆಗುತ್ತೆ ಅಂದ್ರೆ ನಾವು ಪರಿಶುದ್ಧರಾಗಿ, ನಾವು ದೋಷವಿಲ್ಲದವರಾಗಿ ನಡೆಯುವಾಗ ಈ ಆತ್ಮನ ವರಗಳನ್ನ ದೇವರು ನಮ್ಮ ಮೂಲಕವಾಗಿ ಲೋಕದಲ್ಲಿ ಕಾರ್ಯರೂಪಕ್ಕೆ ತಗೊಂಡ್ ಬರ್ತಾರೆ. ಉಳಿದಂಥವ್ರು ನಮ್ಮ ಬಗ್ಗೆ ಏನ್ರಿ ಅಂತ ಹೇಳುವಾಗ ನಮ್ಮನ್ನು ನಾವು ದೇವ್ರ ವಾಕ್ಯದ ಕಡೆಗೆ ತಗ್ಗಿಸ್ಕೊಳ್ಬೇಕು. ನಮ್ಮ ಪರವಾಗಿ ಏನ್ರಿ, ಯಾಕ್ರಿ ಆತ್ಮಗಳು ಬರ್ತಾ ಇಲ್ಲ, ಯಾಕೆ ನಾನು ಉಪಯೋಗ ಆಗ್ತಾ ಇಲ್ಲ, ಯಾಕೆ ನನ್ನ ಒಳಗಿರುವಂತ ವರಗಳು ಏನಾಗ್ತಾ ಇಲ್ಲ, ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅನ್ನುವಾಗ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. ನಾವೆಲ್ಲೋ ಏನೋ ಇನ್ನೂ ಒಂದು ಕಡೆ ನಾವು ಶುದ್ಧ ಆಗ್ಲಿಕ್ಕಿದ್ದೇವೆ, ಎಲ್ಲೋ ಒಂದು ಕಡೆ ತಪ್ಪಿ ಹೋಗಿದ್ದೇವೇನೋ. ದೇವ್ರ ವಾಕ್ಯ ಹೇಳ್ತಿದೆ, ನೀವು ಪರಿಶುದ್ಧರು, ದೋಷವಿಲ್ಲದವರು ಆಗಿರ್ಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಇದ್ದ ಹಾಗೆ ನಾವು ಇರ್ಬೇಕಂತಲ್ಲ. ಯೇಸು ಸ್ವಾಮಿ ನಂಬೋದಕ್ಕಿಂತ ಮುಂಚೆ ನಾವು ಏನಾಗಿದ್ವಿ? ಅಪವಿತ್ರತೆಯಲ್ಲಿದ್ವಿ ಅಲ್ವಾ? ದೇವರ ಸಮ್ಮುಖದಲ್ಲಿ ಬರುವಾಗ ದೇವರೇ ಹೇಳಿದ್ದಾರೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀನು ಪರಿಶುದ್ಧನಾಗಿರ್ಬೇಕು. ಹಲ್ಲೆಲೂಯಾ. ಏನ್ ಹೇಳಿದ್ದಾರೆ ದೇವರು? ನಾನು ಪರಿಶುದ್ಧನಾಗಿರುವ ಪ್ರಕಾರ ಸಭೆಯೇ ನೀನು ಪರಿಶುದ್ಧನಾಗಿರು, ನೀನು ಪರಿಶುದ್ಧಳಾಗಿರು. ಯಾಕೆ? ನಿನ್ನ ತಂದೆ, ನಿನ್ನ ಯಜಮಾನ ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯಾ. ನಾವೇನಾಗಿದ್ದೇವೆ? ಆತನನ್ನು ಸೇವಿಸುವ ಮಕ್ಕಳು ನಾವು ಕೂಡ ಪರಿಶುದ್ಧರಾಗಿರ್ಬೇಕು. ಅದಕ್ಕಾಗಿ ದೇವರಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾವಾಗ? ಲೋಕ ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ. ಹಲ್ಲೆಲೂಯಾ. ನೆನ್ನೆ ಮೊನ್ನೆ ಅಲ್ಲ. ನಾವು ನೆನ್ನೆ ಮೊನ್ನೆ ಬಂದಿರ್ಬೋದು ಚರ್ಚೆಗೆ, ನಾವು ನೆನ್ನೆ ಮೊನ್ನೆ ಬಂದಿರ್ಬೋದು ದೇವರ ಸಭೆಗೆ. ನಾವು ಹೋದ ವರ್ಷ ರೀ, 2 ವರ್ಷ ಆಯ್ತ್ರಿ, 3 ವರ್ಷ, 10 ವರ್ಷ ಇಲ್ಲ. ಜಗತ್ ಉತ್ಪತ್ತಿ ಆಗೋದಕ್ಕಿಂತ ಮುಂಚೆನೆ, ಅನಾದಿ ಕಾಲದಲ್ಲೇ ದೇವ್ರು ಏನ್ ಮಾಡಿದ್ದಾರೆ? ನಮ್ಮನ್ನ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇವತ್ತು ನಾವು ಏನಾಗಿದ್ದೇವೆ? ಕ್ರಿಸ್ತನಲ್ಲಿ ನಾವು ಹೇಗಿದ್ದೇವೆ?
ಕ್ರಿಸ್ತನು ನಮ್ಮನ್ನು ಯಾಕೆ ಆರಿಸ್ಕೊಂಡಿದ್ದಾನೆ, ಕ್ರಿಸ್ತನು ನನ್ನ ಆ ಒಂದು ಪರಿಸ್ಥಿತಿಯನ್ನು ಹೇಗೆ ಬದಲಾಯಿಸಿದೆ, ನಾವು ಇವತ್ತು ಅದನ್ನೇನು ಮಾಡ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕು, ಗುರುತಿಸಬೇಕಾಗಿದೆ. ಹಲ್ಲೆಲೂಯಾ. ನೋಡಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ತನ್ನ ಕೃಪೆಯನ್ನು ಇನ್ನು ಮುಂದೆ ಮೇಲೆ ಹೇಗೆಂದ್ರೆ ನಾವು ಆತನ ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಲ್ಲೆಲೂಯಾ. ಏನಾಗಿರ್ಬೇಕಂತ್ರಿ? ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರ್ಬೇಕೆಂಬುದಾಗಿ. ಹಾಗಾದ್ರೆ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ, ಯಾಕೆ ನಮ್ಮಲ್ಲೋಗಿರುವಂತ ಆ ವರಗಳು ಆಪರೇಟ್ ಆಗ್ತಾ ಇಲ್ಲ? ಪರಿಶುದ್ಧತೆಯಲ್ಲಿ ದೋಷವಿಲ್ಲದವರಾಗಿ ನಾವು ನಡ್ಕೊಳ್ಳುವಾಗ ಅವು ಆಪರೇಟಿಗೆ ಬರ್ತಾವೆ, ಅವು ಕಾರ್ಯರೂಪಕ್ಕೆ ಬರ್ತದೆ. ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಳೋಣ. ಹಾಗಂತ ಹೇಳ್ಬಿಟ್ಟು ಇವತ್ತು ಯಾರಿಗೂ ನಾನೇನು ನೀವು ಪಾಪ ಮಾಡಿದ್ದೀರಿ, ನೀವು ದೋಷ ಮಾಡಿದ್ದೀರಿ ಅಂತ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ ನಾನು ಹೇಳೋದು ನಿಮಗೆ? ಅರ್ಥ ಆಗ್ತಿದ್ದೇನಾ? ನೀವು ಪಾಪಿಗಳು, ನೀವು ದೋಷ ಮಾಡಿದಿರಿ ಅಂತ ಹೇಳ್ತಾ ಇಲ್ಲ. ಪರೀಕ್ಷಿಸಿಕೊಳ್ಳುವಾಗ ದೇವರ ಅಭಿವೃದ್ಧಿ ನಾವು ಹೊಂದ್ಕೊಳ್ತೀವಿ, ದೇವರಲ್ಲಿ ಅಭಿವೃದ್ಧಿಯನ್ನು ನಾವು ಹೊಂದ್ಕೊಳ್ತೀವಿ. ನೋಡ್ರಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ ಇದೆ, 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಸ್ತ್ರೀಯರ ಬಗ್ಗೆ ಹೇಳ್ತಾರೆ, ಸ್ತ್ರೀಯರ ಕುರಿತಾಗಿ ಹೇಳ್ತಾರೆ. ಹೇಗೆ ನಾವು ನಡ್ಕೊಳ್ಬೇಕು, ಕ್ರಿಸ್ತನಲ್ಲಿ ಹೇಗೆ ನಡ್ಕೊಳ್ಬೇಕು, ಹೇಗೆ ಶುದ್ಧತೆಯಲ್ಲಿ ನಡ್ಕೊಳ್ಬೇಕು, ಹೇಗೆ ದೋಷವಿಲ್ಲದವರಾಗಿ ನಡ್ಕೊಳ್ಬೇಕು, ಹೇಗೆ ಸಭೆ ಮುಂದೆ ನಾವು ನಿಲ್ಲಬೇಕು. ಸ್ತ್ರೀಯರಿಗೆ ಇಲ್ಲಿ ಹೇಳ್ತಾನೆ, ಸ್ತ್ರೀಯರಿಗೂ ಹೇಳ್ತಾರೆ, ಪುರುಷರಿಗೂ ಹೇಳ್ತಾರೆ. ಪ್ರಾಮುಖ್ಯವಾಗಿ ಸ್ತ್ರೀಯರಿಗೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಕರ್ತನಿಗೆ ಹೇಗೆ ನಾವು ಗೌರವಿಸ್ತೀವಿ. ಕರ್ತನ ಹೇಗೆ ಗೌರವಿಸ್ತೀರಿ? ಸ್ತ್ರೀಯರೇ, ಕರ್ತನಿಗೆ ಹೇಗೆ ಗೌರವಿಸ್ತೀರಿ? ದೇವರಿಗೆ ಹೇಗೆ ಗೌರವ ಸಲ್ಲಿಸ್ತೀರಿ? ಆತನಿಗೆ ಹೇಗೆ ಮಾನ ಪ್ರಭಾವಗಳನ್ನು ಸಲ್ಲಿಸ್ತೀರಿ? ಆತನಿಗೆ ಹೇಗೆ ಆತನಿಗೆ ಘನತೆಯನ್ನು ಸಲ್ಲಿಸ್ತಿರೋ ಹಾಗೆಯೇ ಯಾರಿಗೆ? ನಿಮ್ಮ ಗಂಡಂದರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅವ್ರ ವಾಕ್ಯ ಹೇಳ್ತದೆ. ಮದುವೆ ಆಗದಿರೋರೇನು ಚಿಂತೆ ಮಾಡಬೇಡ್ರಿ, ಆಮೇಲೆ ನೀವು ಮಾಡ್ರಿ. ಹಲ್ಲೆಲೂಯಾ. ಮದುವೆ ಆದವರು, ಗಂಡಂದರು ಇರೋರು ಏನ್ ಹೇಳ್ತದೆ ಇಲ್ಲಿ? ದೇವರಿಗೆ ಹೇಗೋ ಹಾಗೆ ನಿಮ್ಮ ಗಂಡಂದರಿಗೆ ನೀವೇನ್ ಮಾಡ್ರಿ? ಘನತೆಯನ್ನ ಸಲ್ಲಿಸ್ರಿ. ಹಾಗೆ ಅವ್ರಿಗೇನ್ ಮಾಡ್ರಿ? ನೀವು ಮಾನ ಮರ್ಯಾದೆಗಳನ್ನ ತೋರಿಸ್ರಿ. ದೇವರಿಗೆ ಹೇಗೆ ನೀವು ಘನತೆಯನ್ನು ಕೊಡ್ತೀರೋ ಹಾಗೆ ನಿಮ್ಮ ಗಂಡಂದರಿಗೂ ಕೂಡ ಘನತೆಯನ್ನ ಸಲ್ಲಿಸ್ರಿ. ನೀವು ದೇವರನ್ನ ಹೇಗೆ ಪ್ರೀತಿಸ್ತಿರೋ ಹಾಗೆ ನಿಮ್ಮ ಗಂಡಂದರನ್ನ ಪ್ರೀತಿಸ್ರಿ. ಹೀಗೆ ನಡ್ಕೊಳ್ಳುವಾಗ ನಾವೇನಾಗ್ತೀವಿ? ದೇವರ ಮುಂದೆ ನಿರ್ದೋಷಿಗಳಾಗಿರ್ತೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಾವು ಹಾಗೆ ನಡ್ಕೊಳ್ಳುವಾಗ ನಾವು ನಿರ್ದೋಷವುಳ್ಳವರಾಗಿದ್ದೇವೆ. ನಮ್ಮನ್ನ ದೇವರು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನೇಮಕ ಮಾಡ್ತಾನೆ ಅಲ್ವಾ? ನಾವು 6ನೇ ಅಧ್ಯಾಯದಲ್ಲಿ, ಅಪೊಸ್ತಲ ಕೃತ್ಯಗಳಲ್ಲಿ 6ನೇ ಅಧ್ಯಾಯ ನೋಡುವಾಗ ಅಲ್ಲಿ ಸಂಭಾವಿತರು, ಆತ್ಮ ಸಂಪನ್ನರು, ಧ್ಯಾನ ಸಂಪನ್ನರು, ಪವಿತ್ರ ಆತ್ಮ ಭರಿತರಾಗಿರೋ 7 ಜನರನ್ನ ಆರಿಸ್ಕೊಂಡು ದೇವ್ರು ಏನ್ ಮಾಡ್ತಾರಲ್ಲಿ? ಅವ್ರನ್ನ ಶಿಷ್ಯರು ಸಭೆಯಲ್ಲಿ ಕೆಲಸ ಮಾಡಕ್ಕೆ, ಸುವಾರ್ತೆ ಸಾರಕ್ಕಲ್ಲ, ಸಭೆಯಲ್ಲಿ ಊಟ ಬಡಿಸಕ್ಕೆ, ಚಾಪೆ ಹಾಸಕ್ಕೆ, ಕಸ ಹೊಡಿಯಕ್ಕೆ, ಸಭಾಪಾಲಕರು ಬರೋದಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿ ಇರಾಕೆ, ಸಭೆಯಲ್ಲಿ ಕೆಲಸ ಮಾಡಕ್ಕೆ ನೇಮಕ ಮಾಡ್ತಾರೆ. ಅದನ್ನ ಮಾಡ್ತಾ ಅವ್ರು ಹೊರಗೆ ಹೋಗಿ ಸುವಾರ್ತೆಯನ್ನು ಸಾರ್ತಾರೆ. ಆ ಕೆಲಸ ಮಾಡ್ತಾ ಅವ್ರು ಹೋಗಿ ಹೊರಗಡೆ ಸುವಾರ್ತೆಯನ್ನು ಸಾರ್ತಾರೆ. ಅನೇಕರಲ್ಲಿ ದೇವರ ಜನ ಕಡೆ ತಿರುಗಿದ್ರು, ಅನೇಕರು ರಕ್ತ ಸಾಕ್ಷಿಗಳಾದ್ರು. ಅವರೆಲ್ಲ ಯಾವುದಕ್ಕೆ ನೇಮಕ ಮಾಡಲ್ಪಟ್ಟವರು? ಸಭೆಯ ಕೆಲಸ ಮಾಡಕ್ಕೆ. ಹಲ್ಲೆಲೂಯಾ. ಇವತ್ತು ಸಭೆ ಕೆಲಸ ಮಾಡಕ್ಕೆ ನಿನ್ನನ್ನು ದೇವರು ಆರಿಸ್ಕೊಂಡಿದ್ದಾನೆ. ಇವತ್ತು ದೇವರ ರಾಜ್ಯ ಕಟ್ಟೋದಕ್ಕಾಗಿ ನಮ್ಮನ್ನು ದೇವರು ಆರಿಸ್ಕೊಂಡಿದ್ದಾನೆ. ನಾವು ದೇವ್ರ ಮುಂದೆ ನಿರ್ದೋಷಗಳಾಗಿ ನಿಲ್ಲಬೇಕಾಗಿದೆ. ನಾವು ದೇವ್ರ ಮುಂದೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕಾಗಿದೆ. ಸ್ತ್ರೀಯರು ದೇವರಿಗೆ ಹೇಗೋ ಹಾಗೆ ನಿಮ್ಮ ಗಂಡಂದರಿಗೆ ಮಾನ ಮರ್ಯಾದೆಗಳನ್ನು ಸಲ್ಲಿಸುವುದರಲ್ಲಿ ನೀವು ಏನಾಗಬೇಕು? ಬದ್ಧರಾಗಿರ್ಬೇಕು. ಹಲ್ಲೆಲೂಯಾ. ನಿಮ್ಮ ಗಂಡಂದರಿಗೆ ಕೆಲವರೆಲ್ಲ ಮಾತಾಡ್ತಾರೆ, ಈಗಿನ ಕಾಲದಲ್ಲಿ ಕೆಲವರು ಮಾತಾಡ್ತಾರೆ, ನೀವು ಯಾರು ಆಗಲ್ಲ, ನೀವೆಲ್ಲ ಒಳ್ಳೆಯ ಸ್ತ್ರೀಯರು, ಈಗ ಹೋಗೋ, ಬಾರೋ. ಗಂಡಂದ್ರಿಗೆ ಹೆಸರಿಡಿದು ಕರೀತಾರೆ ಕೆಲವರು. ಈಗ ಟ್ರೆಂಡ್ ಬಂದಿದೆ, ಬಟ್ ಅದು ಸರಿಯಲ್ಲ, ಅದು ಒಳ್ಳೆಯದಲ್ಲ, ಅದು ದೇವ ಜನರಿಗೆ ಸರಿಯಾದದ್ದಲ್ಲವೇ ಅಲ್ಲ.
ಹೆಸರಿಡಿದು ಕರಿಬಾರ್ದು. ಯಜಮಾನ. ಹಲ್ಲೆಲೂಯ. ಸ್ತ್ರೀಯರಲ್ಲಿ ಸಾರ ಅಬ್ರಹಾಮನಿಗೆ ಯಜಮಾನ ಅಂತ ಕರೆದಿದ್ದಾಳ. ಸತ್ಯವೇದದಲ್ಲಿ ಮಾನ, ಮರ್ಯಾದೆ, ಗೌರವ ಸಲ್ಲಿಸುವುದರಲ್ಲೂ ತಗೊಳ್ಳೋದ್ರಲ್ಲೂ ಕ್ರೈಸ್ತರು ಮೇಲಾಗಿದ್ದಾರೆ. ಹಲ್ಲೆಲೂಯ. ನಾವೇನಾಗಿದ್ದೀವ್ರಿ? ಲೋಕಕ್ಕೆ ಬೆಳಕಾಗಿದ್ದೀವಿ. ನಾವೇ ಹೋಗಬಾರೋ ಅಂತೇಳಿ ನಾವೇ ಹೆಸರಿಡಿದು ಕರೆದುಕೊಂಡು ಇದ್ರೆ ನಮ್ಮವ್ರು ಯಾರು ಹಾಗೆ ಮಾಡಿಲ್ಲ, ನಾನು ಯಾರು ಹಾಗೆ ನೋಡಲಿಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನೂ ಮಾನ ಮರ್ಯಾದೆಗಳನ್ನು ಸಲ್ಲಿಸುವುದರಲ್ಲಿ ನೀವು ಹೆಚ್ಚಿನವರಾಗ್ರಿ. ಹಲ್ಲೆಲೂಯ. ನಿಮ್ಮ ಗಂಡಂದ್ರೆ ನೀವು ಗೌರವಿಸಿದ್ರೆ ದೇವ್ರನ್ನ ಗೌರವಿಸಿದಂಗೆ ರೀ. ನಿಜವಾಗ್ಲು ದೇವರಿಗೆ ಹೇಗೆ ನೀವು ಮಾನ ಮರ್ಯಾದೆಯನ್ನು ಸಲ್ಲಿಸ್ತೀರೋ ಹಾಗೆ ನಿಮ್ಮ ಗಂಡಂದ್ರಿಗೆ ನೀವು ಮಾನ ಮರ್ಯಾದೆ ಸಲ್ಲಿಸಿ ನೋಡ್ರಿ. ಅವ್ರ ಮೇಲೆ, ನಿಮ್ಮ ಮೇಲೆ ಅವ್ರಿಗೆ ಇನ್ನೂ ಪ್ರೀತಿ ಜಾಸ್ತಿ ಆಗ್ತದೆ. ನಿಜ ಆಗಲ್ಲಂತೀರ? ಮಾಡಿ ನೋಡ್ರಿ. ಹಲ್ಲೆಲೂಯ. ನಿಜವಾಗ್ಲು ಅವ್ರು ಇದ್ದಾರಂತ ಹೇಳ್ತಾ ಇಲ್ಲ, ನೀವು ಅವ್ರನ್ನ ಪ್ರೀತಿ ಮಾಡಿ ನೋಡ್ರಿ, ಅವ್ರನ್ನ ಹಾಗೆ ಗೌರವಿಸಿ ನೋಡ್ರಿ, ನಿಮ್ಮ ಮೇಲೆ ಇನ್ನೂ ಹೆಚ್ಚಾಗ್ತದೆ. ಇದು ಇವತ್ತಿಂದಾದ್ರೂ ಆಗ್ಲಿ. ಆಮೇಲೆ ಯೇಸು ನಾಮದಲ್ಲಿ. ಹಲ್ಲೆಲೂಯ. ವಾಕ್ಯ ಕೇಳಿಸ್ಕೊಂಡಾದ್ರೂ ಆಗ್ಲಿ. ನಿಜ, ನಮ್ಮ ಪಾಸ್ಟರ್ ಹೇಳಿದ್ದಾರಲ್ಲ, ವಾಕ್ಯ ರೂಪದಲ್ಲಿ ಹೇಳಿದ್ದಾರಲ್ಲ, ಆಗತ್ತೆ. ನೀವು ಅದನ್ನು ಬಾಯಿಂದ ಅರಿಕೆ ಮಾಡ್ರಿ. ಹಲ್ಲೆಲೂಯ. ನಂಬುವ ಪ್ರತಿಯೊಬ್ಬರೂ ಹೊಂದ್ಕೊಳ್ತೀರಿ. ನಂಬುವರೆಲ್ಲರೂ ಕೂಡ ಹೊಂದ್ಕೊಳ್ತೀರಿ. ನೀವು ಹಾಗೆ ಯಾಕೆ ಆಗುತ್ತೆ ಗೊತ್ತಾ? ಸುಮ್ಮನೆ ಹೇಳ್ತಾ ಇಲ್ಲ, ಅಲ್ಲಿ ವಾಕ್ಯ ಹೇಳ್ತದೆ, ಕ್ರಿಸ್ತನೋ ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಗಂಡ ಮನೆಗೆ ಏನಾಗಿದ್ದಾನೆ? ರಕ್ಷಕನಾಗಿದ್ದಾನೆ. ಸಭೆಗೆ ಕ್ರಿಸ್ತನು ರಕ್ಷಕನಾಗಿದ್ದಾನೆ. ಹಾಗೆ ಗಂಡ ಹೆಂಡತಿಗೆ, ಮಕ್ಕಳಿಗೆ ರಕ್ಷಕನಾಗಿದ್ದಾನೆ. ಆತನೇ ಆ ಕುಟುಂಬಕ್ಕೆ, ಆತನೇ ಎಲ್ಲ, ಆತನೇ ಆಧಾರ. ಕುಟುಂಬಕ್ಕೆ ಗಂಡನೇ ಆಧಾರ ಅಲ್ವಾ? ಹಾಗಾಗುವಾಗ ನೀವು ದೇವರಿಗೆ ಹೇಗೆ ಎಲ್ಲವನ್ನ ಸಲ್ಲಿಸ್ತೀರೋ ಹಾಗೆ ಗಂಡಂದರಿಗೂ ಕೂಡ ನೀವು ಹಾಗೆ ಮಾಡ್ರಿ. ಯಾಕೆಂದ್ರೆ ಸಭೆಗೆ ನಾವು ದೇವರು ಕ್ರಿಸ್ತನಾದ ಇದ್ದ ಹಾಗೆ ಮನೆಗೆ, ಕುಟುಂಬಕ್ಕೆ ಯಜಮಾನ ಆತನೇ. ಹಲ್ಲೆಲೂಯ. ಆಮೇಲೆ ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಬರೀ ನಮಗ್ ಮಾತ್ರ ಹೇಳ್ತಾ ಇದ್ದಾರೆ ಅನ್ಬೇಡ್ರಿ. ಕೆಳಗಡೆ ವಾಕ್ಯ ಇದೆ, ಗಂಡಂದರಿಗಿದೆ. ಕೆಳಗಡೆ ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನ ಪ್ರೀತಿಸ್ರಿ. ಪಕ್ಕದ ಮನೆಯವ್ರನ್ನಲ್ಲ. ಯಾರನ್ನ? ನಿಮ್ಮ ನಿಮ್ಮ ಹೆಂಡತಿಯರನ್ನ. ದೇವರು ನಿಮಗ್ ಕೊಟ್ಟಂತ ಹೆಂಡತಿಯರನ್ನ, ದೇವರು ನಿಮಗೆ ಕೊಟ್ಟಂತ ಅರ್ಧಾಂಗಿನಿಯರನ್ನ. ನೋಡ್ರಿ ಎಷ್ಟು ಚೆನ್ನಾಗಿದೆ ವರ್ಡ್, ಅರ್ಧಾಂಗಿನಿ. ಹೆಂಗಿದ್ರಿ? ನಾನು ಕೆಲವೊಂದ್ಸರಿ ಜೋಕ್ ಮಾಡಿ ಹೇಳ್ತಿರ್ತೀನಿ. ನಮ್ಮ ಪಾಸ್ಟರ್ಸ್ ಕೆಲವರೆಲ್ಲ ಹಸ್ಕೊಂಡಾಗ ನನ್ನ ಅಂಗಿ ಮನೇಲಿ ಬಿಟ್ಟು ಬಂದೀನಿ ಅಂತ ಹೇಳ್ತಾ ಇರ್ತೀನಿ. ಅರ್ಧ ಅಂಗಿ ಅಂತ ಹೇಳ್ತೀನಿ. ಅರ್ಧಾಂಗಿನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ವರ್ಣನೆ ಮಾತಾಡುವಾಗ. ಪ್ರೀತಿಯಿಂದ ನಾವು ಹಾಗಿರ್ಬೇಕು. ಅರ್ಧಾಂಗಿನಿ, ನನ್ನ ಒಡತಿ. ನಮ್ಮ ಒಳಗಿನ ಎಲುಬಿನಿಂದ ಬಂದಿರೋರು. ನಮ್ಮ ಒಳಗಿನ ಒಂದು ಮೂಳೆಯಿಂದನೇ ಬಂದಿರೋರು. ಅದಕ್ಕೇನೆ ನಮ್ಮ ಅರ್ಧಾಂಗಿನಿ ಅಂತ ಕರೆಯೋದು. ಹಲ್ಲೆಲೂಯ. ನಮ್ಮ ಹೆಂಡತಿಯರನ್ನ ನಾವು, ಸಭೆಯನ್ನ ದೇವರು ಹೇಗೆ ಪ್ರೀತಿ ಮಾಡಿದಾನೋ ಹಾಗೆ ನಮ್ಮ ಹೆಂಡತಿಯರನ್ನ ನಾವು ಪ್ರೀತಿಸುವಾಗ ಸಭೆಗೆ ದೇವರು ಏನೆಲ್ಲ ಆಶೀರ್ವಾದ ಕೊಟ್ಟಿದ್ದಾನೋ ಹಾಗೆ ಕುಟುಂಬಕ್ಕೆ ದೇವರು ಅದನ್ನ ಕೊಡ್ತಾನೆ. ಸಭೆಗೆ ಏನು ಕೊಡ್ಲಿಲ್ಲ ದೇವ್ರ ಕುಟುಂಬಕ್ಕೆ ಅದನ್ನು ಕೊಡಲ್ಲ. ಸಭೆಗೆ ಏನು ಕೊಟ್ಟಿದ್ದಾನೆ ಕುಟುಂಬಕ್ಕೆ ದೇವರು ಅದನ್ನೇ ಕೊಡ್ತಾನೆ. ಕುಟುಂಬವನ್ನ ದೇವರು ಹಾಗೆ ಪ್ರೀತಿಸ್ತಾನೆ. ನಿಮ್ಮೊಬ್ಬೊಬ್ಬರನ್ನ ಹಾಗೆ ಪ್ರೀತಿಸ್ತಾನೆ. ಸಭೆಯನ್ನು ಪ್ರೀತಿ ಮಾಡಿ ದೇವರು ಏನೆಲ್ಲ ತ್ಯಾಗ ಮಾಡಿದ್ದಾನೆ ಅಲ್ವಾ? ತ್ಯಾಗ ಮಾಡಿದ್ದಾನೆ ಅಲ್ವಾ? ಸಭೆಗಾಗಿ, ನಮಗಾಗಿ ದೇವರು ಯೇಸು ಸ್ವಾಮಿ ಏನೆಲ್ಲ ತ್ಯಾಗ ಮಾಡಿದ್ದಾನೆ, ಹಾಗೆ ನಮ್ಮ ಕುಟುಂಬಕ್ಕಾಗಿ ನಾವು ತ್ಯಾಗ ಮಾಡ್ಬೇಕು. ಹಲ್ಲೆಲೂಯ. ಹೊರಗಡೆ ಹೋಗಿದ್ದೀನಿ ಅಂತೇಳಿ, ಜೋಬಲ್ಲಿ ದುಡ್ಡಲ್ಲಿ ಐತೆ ಅಂತೇಳಿ ಏನ್ ಬೇಕಾದ್ ಸಿಕ್ಕಿ ತಿಂದು ಬರೋದಲ್ಲ. ನಿನ್ನೊಂದು ಮೂಳೆ, ನಿನ್ನಿಂದ ಬಂದಿರುವಂತ 2 ಮಕ್ಕಳು ಮನೇಲಿ ಕಾಯ್ತಾ ಇರ್ತಾವ. ನೀನೊಬ್ಬನೇ ಮಜಾ ಮಾಡೋದಲ್ಲ. ಸಭೆಯನ್ನ ಪ್ರೀತಿಸಿದ ಪ್ರಕಾರ ಹೆಂಡತಿಯನ್ನ, ಸಭೆ ನೀನೇನ್ ಮಾಡ್ಬೇಕು? ಪ್ರೀತಿಸ್ಬೇಕು. ಹಲ್ಲೆಲೂಯ. ನಾವು ಹೊರಗೂ ಒಳಗೂ ಏನಾಗಿರ್ಬೇಕು? ಹೊರಗೂ ಒಳಗೂ ಏನಾಗಿರ್ಬೇಕು? ನಾವು ಶುದ್ಧರಾಗಿರ್ಬೇಕು. ಹೊರಗೂ ನ್ಯಾಯವಾಗಿ, ಸಭೆ ಮನೆಯಲ್ಲೂ ನ್ಯಾಯವಾಗಿ, ಸಭೆಯಲ್ಲೂ ನ್ಯಾಯವಾಗಿ ನಾವು ಜೀವಿಸ್ಬೇಕು. ನಿಜವಾಗ್ಲೂ ಹಾಗೆ ಮಾಡಿದ್ರೆ ಇದೇ ರೀ ಸ್ವರ್ಗ. ಹಲ್ಲೆಲೂಯ. ಇದೇ ಸ್ವರ್ಗ. ಗಂಡ ಹೆಂಡತಿ ಇದೇ ಸ್ವರ್ಗ ಆಗ್ತದೆ. ಎಲ್ಲೇ ಇಲ್ಲ, ನಿಮ್ಮಲ್ಲೇ ಐತಿಯಲ್ಲ. ಹಲ್ಲೆಲೂಯ. ಸಭೆಯನ್ನ ದೇವರು ಹೇಗೆ ಪ್ರೀತಿ ಮಾಡಿದಾನ ಹಾಗೆ ದಯವಿಟ್ಟು ಇಲ್ಲಿರುವಂತ
ಮದುವೆ ಆದಂಥ ಪುರುಷರು, ನೀವು ನಿಮ್ಮ ಹೆಂಡತಿಯರನ್ನ ಹಾಗೆ ಪ್ರೀತಿಸ್ರಿ. ದೇವ್ರ ವಾಕ್ಯ ಹೇಳ್ತದೆ, ಅವರು ಬಲಹೀನರು, ಅವರು ಬಲಹೀನರು. ಅವರನ್ನ ನೀವೇನ್ ಮಾಡ್ಬೋದು? ಹೀನೈಸಬಾರ್ದು. ಅವ್ರನ್ನ ನೀವು ಕೀಳುವ ಮಟ್ಟಕ್ಕೆ ಮಾತಾಡಬಾರ್ದು. ಅವ್ರು ಬಲಹೀನರು. ಆದ್ರೂ ಲೋಕದಲ್ಲಿ ಲೆಕ್ಕ ನೋಡ್ಬೇಕಂದ್ರೆ ಅವರೇ ಬಲಿಷ್ಠರಂಗಿದ್ದಾರೆ. ಅವರೆಲ್ಲದ್ರಲ್ಲೂ ಅವರೇ ಫಸ್ಟ್. ಪ್ರೇಯರ್ ಮಾಡಕ್ಕೆ ಅವರೇ ಫಸ್ಟ್, ಸಭೆಗೆ ಹೋಗೋಕ್ಕೆ ಫಸ್ಟ್, ಸಭೆಯಲ್ಲಿ ಹೆಚ್ಚು ಸಂಖ್ಯೆ ಕಾಣೋದು ಅದೇ ಫಸ್ಟ್. ಇನ್ನೂ ಜಾಸ್ತಿ ಆಗಿಬಿಟ್ಟದೆ ಅಲ್ಲ. ಸಿದ್ದರಾಮಯ್ಯ ತಾತ 2,000 ಅವ್ರಿಗೆ ಕೊಡೋದ್ರಿಂದ ಇನ್ನೂ ಎಲ್ಲದರಲ್ಲೂ ಫಸ್ಟ್. ನೋಡಿ, ಯಾಕೆ ಅದನ್ನು ಮಾತಾಡ್ತೀವಿ ಅಂದ್ರೆ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. ಅವ್ರು ಯಾವುದೇ ಕಾರಣಕ್ಕೂ ಏನಲ್ಲ, ತಳಲ್ಪಟ್ಟವರಲ್ಲ, ಬಲಹೀನರು, ದೇಹ ಬಲದಲ್ಲಿ ಬಲಹೀನರು. ಆದರೆ ಆತ್ಮನ ವಿಷಯದಲ್ಲಿ ಆಗಿರ್ಬೋದು, ಸೇವೆ ವಿಷಯದಲ್ಲಿ ಆಗಿರ್ಬೋದು, ಸಭೆ ವಿಷಯದಲ್ಲಿ ಆಗಿರ್ಬೋದು, ಕುಟುಂಬವನ್ನ ಪರಿಪಾಲನೆ ವಿಷಯದಲ್ಲಿ ಆಗಿರ್ಬೋದು, ಅವರೇ ಹೆಚ್ಚು ಜ್ಞಾನವಂತರಾಗಿದ್ದಾರೆ. ಹಲ್ಲೆಲೂಯಾ. ಹೊರಗೆ ಹೋಗಿ ನಾವು ತಗೊಂಡು ಬಂದು ಕೊಡ್ಬೋದು, ತಂದೆದನ್ನು ಮಾಡೋದಕ್ಕೆ ಏನು ಬಿಡ್ರಿ ಅನ್ಬೋದು. ಬಟ್ ಅದನ್ನು ಜ್ಞಾನದಿಂದ ಜ್ಞಾನಯುಕ್ತರಾಗಿ ಮನೆಯನ್ನು ನಡೆಸ್ಬೇಕಲ್ಲ. ಇವತ್ತಿಗಿದು ನಾಳೆಗಿದು ಇವರಿಗಿದು ಎಲ್ಲ ಮಾಡೋದ್ರಲ್ಲಿ ಅವರು ಜ್ಞಾನವಂತರಾಗಿದ್ದಾರೆ. ಯಾಕೆ ನಾವೇನು ಮಾಡ್ಬೇಕಂತೆ? ಪುರುಷರು ದೇವರು ಹೇಗೆ ಸಭೆನ ಪ್ರೀತಿಸಿದ್ದಾನೋ ಹಾಗೆ ನಾವು ನಮ್ಮ ಹೆಂಡತಿಯರನ್ನ ಪ್ರೀತಿಸ್ಬೇಕು. ನಮ್ಮ ಹೆಂಡತಿಯರನ್ನ ದೇವರು ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಹಾಗೆ ನೀವು ಮಾಡುವಾಗ ದೇವರು ನಮ್ಮನ್ನೇನು ಮಾಡ್ತಾನೆ? ಇನ್ನೂ ಅಧಿಕವಾಗಿ ಆಶೀರ್ವದಿಸ್ತಾನೆ. ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು ಮುಂತಾದದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಬೇಕೆಂದನು. ಹಲ್ಲೆಲೂಯಾ. ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಹಲ್ಲೆಲೂಯಾ. ನೋಡ್ರಿ, ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಾಗ ನಿಜವಾಗ್ಲೂ ನಮ್ಮ ಕುಟುಂಬದಲ್ಲೂ ಕೂಡ ಅದೇ ಪರಿಶುದ್ಧತೆ, ಅದೇ ಮಹಿಮೆ, ಅದೇ ಒಂದು ದೇವರ ಒಂದು ವಿಶೇಷವಾದಂಥ ಕಾರ್ಯ ನಮ್ಮ ಕುಟುಂಬಗಳಲ್ಲಿ ನಾವು ನೋಡೋರಾಗಿದ್ದೇವೆ. ಹಲ್ಲೆಲೂಯಾ. ಪುರುಷರು ಹಾಗೆ ಮಾಡೋಣ, ಸ್ತ್ರೀಯರು ಹಾಗೆ ಮಾಡ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ನಮ್ಮ ಸಭೆ ಅಥವಾ ನಮ್ಮ ಇದಂತಲ್ಲ, ವಾಕ್ಯನ ಕೇಳಿಸ್ಕೊಳ್ಳೋರು, ಈ ವಾಕ್ಯವನ್ನು ನಂಬುವವರು ಅವ್ರ ಲೈಫಲ್ಲಿ ಅದನ್ನು ಅನುಭವಿಸ್ತಾರೆ ಅಷ್ಟೇ. ಹಲ್ಲೆಲೂಯಾ. ಇನ್ನೂ ಅನೇಕ ವಾಕ್ಯಗಳಿದೆ, ದೇವರು ಅದನ್ನು ನಾವು ಮುಂದೆ ಧ್ಯಾನ ಮಾಡೋಣ. ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಾಕ್ಯದಲ್ಲೂ ಕೂಡ 17 ಮತ್ತು 19ರಲ್ಲೂ ಕೂಡ ಬಹಳ ಚೆನ್ನಾಗಿದೆ. ಯೋಹಾನ್ ಸುವಾರ್ತೆ 17ನೇ ಅಧ್ಯಾಯ 17 ಮತ್ತು 19. ಇವರು ನಿಜವಾಗ್ಲೂ ಪ್ರತಿಷ್ಠರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆ ಪಡಿಸಿಕೊಳ್ಳುತ್ತೇನೆ. ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಮಾತನ್ನ. ಯಾರಿಗೋಸ್ಕರ? ಜನರಿಗೋಸ್ಕರ, ಸಭೆಗೋಸ್ಕರ, ಮಕ್ಕಳಿಗೋಸ್ಕರ, ಶಿಷ್ಯರಿಗೋಸ್ಕರ, ಇವರಿಗೋಸ್ಕರ. ಇವರು ನಿಜವಾಗಿಯೂ ಏನಾಗಬೇಕು? ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆ ಪಡಿಸಿಕೊಳ್ತೇನೆ. ಇದು ಸ್ತ್ರೀಯರಿಗೂ ಪುರುಷರಿಗೂ. ಹಲ್ಲೆಲೂಯಾ. ಪ್ರಿಯ ದೇವಜನವೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹೀಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ ನಡೆಸಿರಲಿ, ಮುಂದಾಗರಿ. ದೇವರಿಗೆ ಮಹಿಮೆ. ಎರಡನೇ ಸಂಗತಿ ನಾವು ನೋಡುವಾಗ, ನಾವು ದೇವರ ಮಕ್ಕಳಾಗಬೇಕೆಂಬುದಾಗಿ, ನಾವು ದೇವರ ಪುತ್ರ ಪುತ್ರಿಯರಾಗಬೇಕೆಂಬುದಾಗಿ ದೇವರು ನಮ್ಮನ್ನೇನು ಮಾಡಾನೆ? ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಅದನ್ನು ನಾವು ಅದೇ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 5ನೇ ವಾಕ್ಯ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸಿದ್ದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತ? ಎರಡನೇದಾಗಿ ಏನರಿ? ಅಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದು, ಜಗತ್ ಮುಂಚೆನೆ ದೇವ್ರು ನಮ್ಮನ್ನೇನ್ ಮಾಡಿದ್ದಾನೆ? ತನ್ನಲ್ಲಿ ಪುತ್ರರನ್ನಾಗಿ. ಯಾರನ್ನಾಗಿ? ಪುತ್ರರನ್ನಾಗಿ ಅಂದ್ರೆ ಪುತ್ರಿಯರನ್ನಾಗಿ, ಮಕ್ಕಳನ್ನಾಗಿ ದೇವರು ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ನಾವು ಯಾರು? ನಾವು ಯೇಸು ಸ್ವಾಮಿಯ ಮಕ್ಕಳು, ಮಗನು, ಮಕ್ಕಳು ನಾವು ಆಗಿದ್ದೇವೆ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ
ವಾಕ್ಯ. ಅಲ್ಲಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ. ಏನಂತಿದೆ? ಯಾರ್ಯಾರು ಆತನ ಮೇಲೆ, ಅಂದ್ರೆ ಆತನನ್ನ, ಯಾರನ್ನ? ಯೇಸುವನ್ನ ಅಂಗೀಕರಿಸಿದ್ರೋ ಅವರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಡುವವರು, ಅವರೇನಾಗಿದ್ದಾರೆ? ದೇವರ ಮಕ್ಕಳಾಗಿದ್ದಾರೆ. ಅಧಿಕಾರ ದೇವರು ಕೊಟ್ಟಿದ್ದಾನೆ. ದೇವರ ಮಕ್ಕಳು, ನೀನು ದೇವರ ಮಗ, ದೇವರ ಮಗಳು, ಅಧಿಕಾರ ದೇವರ ಮಗ ಕೊಟ್ಟಿದ್ದಾನೆ. ಯಾವಾಗ? ಜಗತ್ತುತ್ಪತ್ತಿಗಿಂತ ಮುಂಚೆನೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಮ್ಮನ್ನ ಪುತ್ರಿಯರನ್ನಾಗಿ ದೇವರು ಆರಿಸಿಕೊಂಡಿದ್ದಾರೆ. ಹಾಗಾದ್ರೆ ದೇವರ ಮಗನಾದ ನಾನು, ದೇವರ ಮಗನಾದ ನೀನು, ದೇವರ ಮಗಳಾದ ನೀನು ದೇವರಿಗೆ ಹೇಗೆ ನಡ್ಕೊಳ್ತಾ ಇದ್ದೀವಿ? ದೇವರ ಮುಂದೆ ನಮ್ಮನ್ನು ನಾವು ಏನು ಮಾಡಬೇಕು? ಪ್ರತಿದಿನ ಪರೀಕ್ಷಿಸಿಕೊಳ್ಬೇಕು. ದೇವರ ಮಗನಾಗಿರುವ ನಾನು, ದೇವರ ಮಗಳಾಗಿರುವ ನಾನು ಇನ್ನೂ ಹೇಗೆ ನಾನು ಜೀವಿಸ್ಬೋದು? ದೇವರ ವಿಷಯದಲ್ಲಿ ಇನ್ನೂ ಹೇಗೆ ನಾನು ಲೋಕಕ್ಕೆ ತಿಳಿಸ್ಬೋದು? ದೇವರ ವಿಷಯದಲ್ಲಿ ದೇವರ ಜನರೊಂದಿಗೆ ನಾನು ಹೇಗೆ ಮಾತಾಡ್ಬೋದು? ಹಲ್ಲೆಲೂಯಾ. ಇನ್ನು ಅನೇಕರು ಏನಾಗಿದ್ದಾರೆ ಅಂದ್ರೆ, ಇನ್ನು ನಮಗೆ ಇಲ್ಲ, ನಾವು ಬೇರೆಯವ್ರಿಗೆ ಏನ್ ಮಾಡ್ಬೇಕು ಅನ್ನೋ ಲೆಕ್ಕದಲ್ಲಿದ್ದಾರೆ. ಇನ್ನು ನಮಗೆ ಇಲ್ಲ, ಬೇರೆಯವ್ರಿಗೆ ಏನ್ ಮಾಡಕ್ಕಾಗುತ್ತೆ? ದೇವ್ರು ಎಲ್ಲವನ್ನ ಕೊಟ್ಟಿದ್ದಾನೆ ಆಗ್ಲೇ. ಹಲ್ಲೆಲೂಯಾ. ದೇವ್ರು ಎಲ್ಲವನ್ನ ನಮಗೆ ಕೊಟ್ಟಿದ್ದಾನೆ ಆಗ್ಲೇ. ಅದನ್ನು ಉಪಯೋಗಿಸ್ಕೊಳ್ಳೋದು ನಾವು ಕಲಿಬೇಕಷ್ಟೇ. ನೀವು ಬಾಯಿಂದ ಅರಿಕೆ ಮಾಡ್ರಿ, ಹೃದಯದಿಂದ ನಂಬ್ರಿ, ದೇವ್ರಿಗೆ ಸ್ತೋತ್ರ ಮಾಡ್ರಿ. ದೇವರದ ನೀವು ಕೊಟ್ಟು ಬಿಟ್ಟಿದ್ದಾನೆ ಆಲ್ರೆಡಿ. ಹಲ್ಲೆಲೂಯಾ. ಹೆಂಗಂತೆ? ಫಿಲಿಪ್ಪಿ 4:19 ಪ್ರಕಾರ ಕ್ರಿಸ್ತೇಸುವಿನಲ್ಲಿರುವಂತ ಎಲ್ಲ ಐಶ್ವರ್ಯ. ನೋಡಿ ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಫಿಲಿಪ್ಪಿ 4:19 ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನ ನೀಗಿಸುವನು. ನೋಡ್ರಿ, ಏನೇ ಆಗ್ಲಿ ಪ್ರತಿಯೊಂದು ಕೊರತೆ ಯಾವುದಂತ ಅಲ್ಲಿ ಬರೆದಿಲ್ಲ. ಆತನ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಆಮೇನ್. ಆತನ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವರು ಏನ್ ಮಾಡ್ತಾರಂತೆ? ನಮ್ಮ ಪ್ರತಿಯೊಂದು ಕೊರತೆಗಳನ್ನ ನೀಗಿಸುವನು. ವಾಕ್ಯವನ್ನ ನಂಬಿ, ವಾಕ್ಯವನ್ನ ಉಚ್ಚಾರ ಮಾಡಿ, ಹೃದಯದಿಂದ ಅರಿಕೆ ಮಾಡಿ ನಾವೇನ್ ಮಾಡಬೇಕು? ಹೇಳಬೇಕು. ಆಗ ನಾವು ಆ ವಾಕ್ಯದಲ್ಲಿರುವಂಥ ಸತ್ಯತೆಯನ್ನ, ಆ ವಾಕ್ಯದಲ್ಲಿರುವಂಥ ಬಿಡುಗಡೆಯನ್ನ ನಾವು ಹೊಂದಿಕೊಳ್ಳೋರಾಗಿದ್ದೇವೆ. ಹಲ್ಲೆಲೂಯಾ. ನಿದ್ರೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ನಿದ್ರೆ ಇಲ್ವಲ್ಲ? ಪ್ರೈಸ್ ದಿ ಲಾರ್ಡ್. ಆಸಕ್ತಿಯಿಂದ ಇನ್ನೊಂದು ಸ್ವಲ್ಪ ಹೊತ್ತು ಮುಗಿಸ್ಬಿಡ್ತಾನೆ. ದೇವರಿಗೆ ಮಹಿಮೆ ಆಗಲಿ, ಕರ್ತನಿಗೆ ಸ್ತೋತ್ರ. ನೋಡಿ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯವನ್ನ ನಾವು ಓದಿದ್ದೇವೆ. ಹಾಗೆ ರೋಮ 8ನೇ ಅಧ್ಯಾಯ 15ನೇ ವಾಕ್ಯದಲ್ಲೂ ಕೂಡ ನಾವು ನೋಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರ 15ನೇ ವಾಕ್ಯ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. ನೀವೇನಾಗಿದ್ದೀರಿ? ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಯಾರು ನಾವು? ದಾಸನ ಭಾವವನ್ನು ಹೊಂದಿದವರಲ್ಲ. ನಾವು ತಿರುಗಿ ದಾಸತ್ವಕ್ಕೆ ಒಳಗಾಗುವರಲ್ಲ. ನಾವು ತಿರುಗಿ ಪಾಪಕ್ಕೆ ದಾಸರಾಗೋದಲ್ಲ. ನಾವು ತಿರುಗಿ ಸೈತಾನನಿಗೆ ಮಕ್ಕಳಲ್ಲ. ನಾವ್ಯಾರು? ದೇವರ ಮಕ್ಕಳು. ಹಲ್ಲೆಲೂಯಾ. ನಾವು ಯಾರು? ದೇವರ, ಅಂದ್ರೆ ಯೇಸು ಕ್ರಿಸ್ತನಿಗೆ ಮಕ್ಕಳು. ನಾವು ಆತನಿಗೆ ದಾಸರು, ನಾವು ಆತನಿಗೆ ಪ್ರತಿಷ್ಠಿಸಲ್ಪಟ್ಟವರು, ನಾವು ಆತನಿಗಾಗಿ ಲೋಕದಲ್ಲಿ ಉಂಟಾದವರು. ದೇವರು ಆತನಲ್ಲಿ ಎಲ್ಲವನ್ನ ನಿರ್ಮಾಣ ಮಾಡಿದಾನಂತ ಅಲ್ವಾ? ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ ನೀವು ಓದುವಾಗ 1, 2, 3, 4 ಆತನಿಗಾಗಿ ಎಲ್ಲವನ್ನ ದೇವರು ಉಂಟು ಮಾಡಿದಾನ. ಯಾರಿಗಾಗಿ? ಕ್ರಿಸ್ತೇಸುವಿಗಾಗಿ. ಆತನಲ್ಲಿ ನಾವು ಉಂಟಾಗಿದ್ದೇವೆ, ಆತನಿಗೋಸ್ಕರ ಉಂಟಾಗಿದ್ದೇವೆ. ಯಾವುದು ಕೂಡ ಆತನಿಲ್ಲದೆ ಉಂಟಾಗಲಿಲ್ಲ ಅಂತ ದೇವ್ರ ವಾಕ್ಯ ಹೇಳ್ತದೆ. ಆತನಿಲ್ಲದೆ ಯಾವುದು ಉಂಟಾಗಲಿಲ್ಲ. ಆತನಲ್ಲಿ ಇರಬೇಕೆಂಬುದಾಗಿ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ. ನಾವು ದೇವರ ಮಕ್ಕಳಾಗಿ ಇರಬೇಕಂತಲೇ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ. ನಾವು ಅನ್ಯಥ ಯಾವುದನ್ನು ಭಾವಿಸಬಾರ್ದು. ನಾವು ಯಾರೂ ಕೂಡ ಸೈತಾನನಿಗೆ ಮಕ್ಕಳಾಗಿರ್ಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ. ದೇವರು ರಕ್ತ ಸುರಿಸಿ ನಮ್ಮನ್ನು ಕೊಂಡುಕೊಂಡು ಬಿಟ್ಟಿದ್ದಾನೆ. ಮುಗಿದೋಯ್ತು. ಒಂದ್ಸಾರಿ ದೇವ್ರ ರಕ್ತ ಏನಾಗಿದೆ? ಶಿಲುಬೆ ಮೇಲೆ ಪ್ರೋಕ್ಷಣೆ ಮಾಡಿದ್ದಾರೆ. ಒಂದ್ಸಾರಿ ದೇವರು ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಬಿಟ್ಟಿದ್ದಾರೆ. ಕಳೆದ ಸಾರಿಗಳನ್ನು ಹೇಳ್ತಾ ಇದೆ, ಕಳೆದ ದಿನಗಳಲ್ಲೂ ಕೂಡ ನಾವು ಅಲ್ಲಿ ಮೈಸೂರಲ್ಲಿ ಹೋದಾಗ ಸೆಂಟ್ ಫಿಲೋಮಿನಾ ಚರ್ಚ್ಗೆ ಹೋಗಿದೆ. ನಮ್ಮವ್ರನ್ನ ಕರ್ಕೊಂಡು ಹೋಗಿದ್ವಿ ಸೆಂಟ್ ಫಿಲೋಮಿನಾ ಚರ್ಚ್ಗೆ. ಅಲ್ಲಿ ಒಬ್ಬ ಫಾದರ್ ಕುತ್ಕೊಂಡಿದ್ರು ಒಂದು ಚೇರ್ ಮೇಲೆ. ಒಂದು ಪರದೆ ಥರ ಇತ್ತು ಅವ್ರ ಪಕ್ಕದಲ್ಲಿ, ಒಂದು ಬಾಕ್ಸ್ ಮಾಡಿದ್ರು. ಫಾದರ್ ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ. ಈ ಕಡೆ ಒಬ್ಬ ಸ್ತ್ರೀ ಮೊಣಕಾಲೂರು ಕುತ್ಕೊಂಡು ಅವರಿಗೆ ಆ ಫಾದರ್ ಹಿಂಗೆ ಹಿಡ್ಕೊಂಡು ಕಿವಿ ಹಿಂಗೆ ಇದು ಮಾಡಿದ್ದಾರೆ. ಆ ಕಿವಿ ಹತ್ತಿರದಲ್ಲಿ ಒಂದು ಹಿಂಗೆ ಓಪನ್, ಒಂದು ಏನಂತಾರೆ, ಗೂಣಂತೀರ ಏನಂತೀರ, ಹಂಗೊಂದು ಓಪನ್ ಪ್ಲೇಸ್ ಇತ್ತು, ಕಿಟಕಿ ಥರ. ಆ ಪಕ್ಕದಲ್ಲಿ ಒಬ್ಬ ಸ್ತ್ರೀ ಕುತ್ಕೊಂಡು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ಲು.
ಅವ್ರು ಹಂಗೆ ಗೋಣ ಹಾಕ್ಕೊಂಡಿದ್ರು ಫಾದರ್. ಕಿವಿನಲ್ಲಿ ಆಕೆ ಹೇಳ್ತಾ ಇದ್ಲು, ಇದು ಇನ್ನೂ ಇದೇನಾ ರೂಢಿಯಲ್ಲಿ ಅಂತ ನನಗೆ ಕೆಲವರು ಪ್ರಶ್ನೆ ಮಾಡಿದ್ರು ನಮ್ಮವರು. ಇದೆ. ಯಾವುದು? ವಾರ ಪೂರ್ತಿ ಪಾಪ ಮಾಡೋದು, ಚರ್ಚಿಗೆ ಬರೋದು, ಫಾದರ್ ಕೂತ್ಕೊಂಡಿರ್ತಾರೆ, ಅವ್ರ ಹತ್ರ ಎಲ್ಲವನ್ನ ಹೇಳ್ಕೊಳ್ಳೋದು, ಫಾದರ್ ಅವ್ರಿಗಾಗಿ ಯೇಸು ಸ್ವಾಮಿನ ಕೇಳ್ಕೊಳ್ಳೋದು. ಇದಿನ್ನೂ ರೂಢಿಯಲ್ಲಿದೆ. ಹಲ್ಲೆಲೂಯಾ. ಇದು ನಮಗಿಲ್ಲ. ನಮಗಾಗಿ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಶಿಲುಬೆ ಮೇಲೆ ಏನು ಮಾಡಿದ್ದಾನೆ? ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ನಮ್ಮೆಲ್ಲರ ಪಾಪಕ್ಕಾಗಿ, ನಮ್ಮೆಲ್ಲರ ದೋಷ ಅಪರಾಧನೆ ಪತ್ರವನ್ನ ಯೇಸು ಸ್ವಾಮಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರು ವಾಕ್ಯ ಹೇಳ್ತದೆ, ಶಿಲುಬೆ ಮೇಲೆ ಜಡಿದು ಹಾಕಿದ್ದಾನಂತೆ, ಅಳಿಸಿ ಹಾಕಿದ್ದಾನೆ. ಹಲ್ಲೆಲೂಯಾ. ಆಗ್ಲೇ ಅಳಿಸಿ ಹಾಕಿದ್ದಾನೆ, ಜಡಿದು ಹಾಕಿದ್ದಾನೆ. ಯಾರ್ಯಾರು ನಂಬಲಿಲ್ವೋ ಅವರು ಈಗ ಬರುವಾಗ ಯೇಸು ಕ್ರಿಸ್ತನ ಒಂದು ರಕ್ತ ಅವ್ರ ಮೇಲೆ ಪ್ರೋಕ್ಷಣೆ ಆಗುವಾಗ ಅವರ ಪಾಪಗಳು, ಅವರ ಶಾಪಗಳು, ಅವರ ತಲೆಮಾರುಗಳಿಂದ ಬಂದಂತೂ ಜನ್ಮ ಪಾಪ, ಕರ್ಮ ಪಾಪ, ಸಂತತಿಯಿಂದ ಬಂದ ಪಾಪ, ಅತ್ತ ತಾತ ಮುತ್ತಾತ, ಅಜ್ಜಿ ಮುತ್ತಜ್ಜಿ, ಎಲ್ಲಿಂದ ಬರ್ತದೆ ಎಲ್ಲವನ್ನ ದೇವರು ಒಂದೇ ಸಾರಿ ಮುರಿದು ಬಿಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನ್ಯತಾ ಭಾವಿಸಬಾರ್ದು. ನಾವು ಹೊರಗಿದ್ದವರು ನಾವು ಹೆಂಗಾಗುತ್ತೆ? ನಾವು ಯೇಸು ಸ್ವಾಮಿ ನೋಡಿಲ್ಲ, ಯಾರು ನೋಡ್ಲಿಲ್ಲ. ಆತನ ಹೆಸರ ಮೇಲೆ ನಂಬಿಕೆ ಇಟ್ರೆ ಸಾಕು. ಯಾರು ನೋಡ್ಲಿಲ್ಲ, ಆತನ ಹೆಸರ ಮೇಲೆ ನಂಬಿಕೆ ಇಟ್ರೆ ಸಾಕು. ನಾವೆಲ್ಲವನ್ನ ದೇವರೇ ತೀರಿಸಿದ್ದಾನೆ. ಸೊ ಹಾಗೆ ಇನ್ನೂ ಕೂಡ ಆ ಕೆಲವು ಸಂಗತಿಗಳಿದೆ. ಆದರೆ ಒಂದೇ ಸಾರಿ ಯಜ್ಞದ ಕುರಿಯಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ದಾನೆ? ಶಿಲುಬೆ ಮೇಲೆ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾನೆ. ಆ ಅರ್ಪಿಸುವುದರ ಮೂಲಕವಾಗಿ ನಮ್ಮನ್ನ ಮಗನನ್ನಾಗಿ ಆರಿಸಿಕೊಂಡಿದ್ದಾನೆ. ನಾವು ಆತನಿಗೆ ಮಗನು ಆಗಿದ್ದೇವೆ, ನಾವು ಆತನಿಗೆ ಮಕ್ಕಳಾಗಿದ್ದೇವೆ. ಇವತ್ತು ಕೀರ್ತನೆ ಧ್ಯಾನ ಮಾಡಿದೀವಲ್ವಾ? ಆತನು ಪರಿಪಾಲಿಸುವಂತ ಪ್ರಜೆಗಳು ನಾವು ಅಲ್ವಾ? ಆತನು ಏನ್ ಮಾಡ್ತಾನೆ? ನಮಗೆ ಪ್ರಜೆ, ನಾವು ಆತನ ಪ್ರಜೆಗಳಾಗಿದ್ದೇವೆ, ಆತನ ಹಿಂಡು ನಾವಾಗಿದ್ದೇವೆ. ಆತನು ನಮ್ಮನ್ನ ಪರಿಪಾಲನೆ ಮಾಡ್ತಾ ಇದ್ದಾನೆ. ಸೊ ಹಾಗೆ ದೇವ್ರ ಮಕ್ಕಳ ಇನ್ನೂ ಅನೇಕ ವಾಕ್ಯಗಳಿದೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯ, 1 ಯೋಹಾನ 3:1 ಓದ್ರಿ. ಯೋಹಾನ ಬರೆದ ಮೊದಲನೇ ಪತ್ರಿಕೆ. ದೇವರ ಮಕ್ಕಳೆಂಬ ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ವಲ್ಲ. ನಿನ್ನನ್ನು ತಿಳ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತದೆ. ಯಾವುದು? ಲೋಕ. ಯಾಕೆಂದ್ರೆ ಲೋಕ ಇವತ್ತು ನಮ್ಮನ್ನು ತಿಳ್ಕೊಳ್ಳಲ್ಲ, ಮತ್ತೆ ಕ್ರಿಸ್ತನನ್ನು ಕೂಡ ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ನಾವೇನಾದರೂ ಹೇಳಿದ್ರೆ ಅನೇಕರಿಗೆ ಏನಾಗ್ತದೆ? ಅದು ಹುಚ್ಚು ಮಾತಾಗಿ ಕಾಣ್ತದೆ. ಶಿಲುಬೆಯ ಮಾತು ಏನಾಗಿದೆ ಅಂತೆ? ಹುಚ್ಚು ಮಾತಾಗಿ ಕಾಣ್ತದೆ, ಹುಚ್ಚುತನ. ಹಲ್ಲೆಲೂಯಾ. ಆದ್ರೆ ನಮಗಾದರೂ ಏನಂತೆ? ಶಕ್ತಿ. ಯಾವುದು? ಆ ಶಿಲುಬೆಯ ಮಾತು. ದೇವರಿಗೆ ಮಕ್ಕಳಿಗಾದರೂ ಅದು ಶಕ್ತಿ, ಅದು ಅನ್ಯರಿಗಾದರೂ ಹುಚ್ಚು ಮಾತಾಗಿದೆ. ಅದು ತಿಳ್ಕೊಳಕ್ಕಾಗಲ್ಲ, ಅದನ್ನ ಅವರು ಗ್ರಹಿಸ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ, ದೇವರಿಗೆ ಮಕ್ಕಳಾದ ಕಾರಣ ಲೋಕ ನಮ್ಮನ್ನ ತಿಳ್ಕೊಳ್ಳೋಕೆ ಅಸಾಧ್ಯ ಆಗ್ತದೆ. ಲೋಕ ನಮ್ಮನ್ನ ಏನ್ ಮಾಡ್ತದೆ? ದೂರ. ಅವರು ಕ್ರೈಸ್ತರು, ಅವರು ಇವರು ಆಮೇಲೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಒಂದಿನ ಬರ್ತದೆ, ತೂರುಕೊಂಡು ಹೋಗುವ ಗಾಳಿಯಂತೆ. ಹೆಂಗ್ರಿ? ತೂರುಕೊಂಡು ಹೋಗುವ ಗಾಳಿಯಂತೆ. ಹೆಂಗೆ? ಎಲ್ಲಿದೆ? ಕೀರ್ತನೆ 1ನೇ ಅಧ್ಯಾಯ ಅಲ್ವಾ? ಕೀರ್ತನೆ 1ರಲ್ಲಿ ಗಾಳಿ ಬಡ್ಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಹೆಂಗಿರ್ತಾರಂತೆ ಅಣ್ಣ? ಗಟ್ಟಿ ಕಾಳು ಮಾತ್ರ, ಗಾಳಿ ಬಡ್ಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಸೊ ನಾವು ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಗಾಳಿ ಬಡ್ಕೊಂಡು ಹೋಗುವ ಹೊಟ್ಟಿನಂತ ಅವ್ರು ಆಗ್ಬಾರ್ದು, ಅವರು ಗಟ್ಟಿ ಕಾಳು ಆಗ್ಲಿ. ಹಲ್ಲೆಲೂಯಾ. ಇನ್ನೂ ಸಮಯ ಇದೆ, ಇನ್ನು ಸ್ವಾಮಿ ಕಾಯ್ತಾ ಇದ್ದಾನೆ. ಇನ್ನು ಸ್ವಾಮಿ ಏನ್ ಮಾಡ್ತಿದ್ದಾರೆ? ವೇಟ್ ಮಾಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಬರ್ತೀನಿ ಅನ್ನೋದ್ರಲ್ಲಿ ಇದ್ದಾರೆ, ಬರ್ತಾರೆ. ಅವ್ರು ಬರೋದ್ರೊಳಗಾಗಿ ಈ ಹೊಟ್ಟು ಕಾಳಿನಂತಿರುವಂಥದ್ದು, ಜೊಳ್ಳು ಕಾಳಿನಂತಿರುವುದು ಬೇಗ ಸ್ವಲ್ಪ ಗೊಬ್ಬರ ಹಾಕ್ರಿ, ಬೇಗ ನೀರು ಹಾಕ್ರಿ, ಗಟ್ಟಿ ಕಾಳಾಗ್ಲಿ. ನಮ್ಮ ಜೊತೆಲಿ ಅದು ಕೂಡ ಕಣಜ ತುಂಬಿಟ್ಕೊಳ್ಳುವಂಥವರಾಗ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮಗಿನ್ನೂ ಅವಕಾಶ ಇದೆ. ಎಷ್ಟಾಗುತ್ತೋ ಅಷ್ಟು ಸುವಾರ್ತೆನ ಸಾರೋದ್ರಲ್ಲಿ, ವಾಕ್ಯನ ಬಿತ್ತೋದ್ರಲ್ಲಿ, ಸಾಕ್ಷಿ ಹೇಳೋದ್ರಲ್ಲಿ, ನಾವು ಜನರನ್ನು ಕರ್ತನ ಕಡೆಗೆ ನಡೆಸೋದ್ರಲ್ಲಿ ನಮ್ಮನ್ನು ನಾವು ಒಪ್ಪಿಸ್ಕೊಡೋಣ.
ಈ ದಿನಮಾನಗಳು ಬಹಳ ಫಾಸ್ಟ್ ಹೋಗ್ತಾ ಇದ್ದಾರೆ ನೋಡ್ರಿ. ಇವತ್ತಾಗಲೇ 19ನೇ ದಿನ. ಯಾವುದು ಇವತ್ತು? 19ನೇ ದಿನ. ನೋಡ್ರಿ ಎಷ್ಟು ಫಾಸ್ಟ್ ಹೋಗ್ತಾ ಇದೆ. ಜನವರಿ ಆಗಲೇ ಮುಗಿಯಕ್ಕೆ ಬಂತು. ಜನವರಿ ತಿಂಗಳೇ ಮುಗಿಯಕ್ಕೆ ಬಂತು. ಇನ್ನೊಂದು 10 days ಹೋದ್ರೆ ಆಯ್ತು. ಈ ದಿನ, ಈ ವರ್ಷದ ಮೊದಲನೇ ತಿಂಗಳ ಎಂಡ್, 2ನೇ ತಿಂಗಳಿಗೆ ಕಾಲಿಡ್ತೀವಿ. ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ಸೊ ಹಾಗೆ ಮನುಷ್ಯನು ಕೂಡ ಅಷ್ಟೇ ಫಾಸ್ಟಾಗಿ ಹೋಗ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಸಿನ್ನೂರಲ್ಲಿ ಫಾಸ್ಟ್ ಫುಡ್ ಎಲ್ಲ ಭಾಳ ಕಡಿಮೆ ಆಗೈತಿ. ಸಿನ್ನೂರಲ್ಲಿ ಫಾಸ್ಟ್ ಫುಡ್ ಭಾಳ ಕಡಿಮೆ ಆಗೈತಿ. ಹಂಗಂದ್ರೆ ಏನು? ಎಗ್ ರೈಸ್ ಬಂಡಿಗಳು, ಚಿಕನ್ ಪಕೋಡ, ಈ ಯಾವುದ್ಯಾವುದು ಇದೆಲ್ಲ ಬಂಡಿಗಳು ತೆಗೆದು ಹಾಕಿದ್ದಾರೆ. ಸ್ವಲ್ಪ ಗಟ್ಟಿಯಾಗಿ ಆಹಾರ ತಿನ್ನಕತ್ತಾರೆ ಮನೇಲಿ ಜನ. ಮನೇಲಿ ರೊಟ್ಟಿ, ಮನೇಲಿ ಹೆಂಡತಿಲಿ ಮಾಡಿದ್ದು ಆಹಾರ ಊಟ ಎಲ್ಲ ಅಂದರೆ ಎಲ್ಲ ಫಾಸ್ಟ್ ಫುಡ್. ಒಂದು 50 ರೂಪಾಯಿ ಕೊಟ್ಟರೆ ಎಗ್ ರೈಸ್ ತಿಂದ್ಬಿಡ್ದಪ್ಪ. ಫಾಸ್ಟ್ ಫುಡ್. ಸೊ ಫಾಸ್ಟಾಗಿ ಜನ ಹೋಗ್ತಾ ಇದ್ದಾರೆ. ಹೆಂಗೆ ಫಾಸ್ಟ್ ಫುಡ್ ತಿಂತಾರೋ, ಹೆಂಗೆ ಫಾಸ್ಟಾಗಿ ಜನ ಹೋಗ್ಬೇಕಂತಾರೋ, ಹಾಗೆ ಲೋಕನೂ ಫಾಸ್ಟಾಗಿ ಬಿಟ್ಬಿಡ್ತಾರೆ. ಗೊತ್ತಾ ನಿಮಗೆ? 7 ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್. 7 ವರ್ಷದ ಮಕ್ಕಳಿಗೆ, 20 ವರ್ಷದ ಮಕ್ಕಳಿಗೆ ಮದುವೆ ಆಗಿದ್ದಾರೆ. ಮದುವೆ ಆಗಿ ಇಬ್ಬರು ಗಂಡ ಹೆಂಡತಿ ನಿಂತ್ಕೊಂಡು ಫೋಟೋ ತಗೊಳ್ತಾ ಇದ್ದಾರೆ. ಎದೆ ನೋವು ಬಂದೈತೆ ಅವನಿಗೆ. ಕುತ್ಕೊಂಡು ಅಲ್ಲೇ ಕೂಸಿದು ಅಲ್ಲೇ ಸತ್ತೋಗಿದ್ದಾನೆ. ಯವನಸ್ಥರು, ಚಿಕ್ಕ ಮಕ್ಕಳು ಹಾರ್ಟ್ ಅಟ್ಯಾಕು. ಚಿಕ್ಕ ಮಕ್ಕಳು ಹೋಲ್ ಏನ್ರಿ, ಹೃದಯದಲ್ಲಿ ತೂತು, ಹಾರ್ಟ್ ಆಪರೇಷನ್, ಕಿಡ್ನಿನಲ್ಲಿ ಹಳ್ಳು. ಕೇಳಬಾರ್ದಂಥದ್ದೆಲ್ಲ ಕೇಳ್ತಾ ಇದ್ದೀವಿ. ಹೆಂಗಿದೆ ಲೋಕ? ಫಾಸ್ಟ್ ಹೋಗ್ತಾ ಇದೆ. ಫಾಸ್ಟ್, ಎಲ್ಲ ಫಾಸ್ಟ್ ಆಗಿಬಿಡ್ಬೇಕು. ರೊಟ್ಟಿ ಬಡಿಯೋದು ಅವಾಗೆಲ್ಲ ನೋಡಂಗಿಲ್ರಿ. ರೊಟ್ಟಿ ಬಡಿದು ಅದು ತಿನ್ನೋದು ಯಾವಾಗ? ಹಿಟ್ಟು ನಾದಿ ಅಲ್ಲ, ತಟ್ಟು ಬಡಿದು ತವೆಗೆ ಹಾಕಿ ಅದನ್ನು ಬೇಯಿಸಿ ಅದನ್ನು ಮುರಿದು ಹಾಕಿ ಪಲ್ಯ ಮಾಡ್ಕೊಂಡು ತಿನ್ಬೇಕು. ಯಾವಾಗ? ನಡಿ ಹೊರಗಡೆ ಹೋಗ್ಬಿಡೋಣ. ಇವತ್ತು ನಿಮ್ಗೆ ಗೊತ್ತಾ, ಸಿಟಿನಲ್ಲೆಲ್ಲ ಮನೆಗೆ ರೇಷನ್ ಮಾಡಂಗಿಲ್ಲ. ಸಿಟಿನಲ್ಲಿ ಯಾವುದು ರೇಷನ್ ಎಲ್ಲ ಮಾಡಂಗಿಲ್ಲ. ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇರ್ತಾರೆ ಅನ್ಕೊಟ್ರಿ. ಒಂದು ಮಗು ಇದ್ರೆ ಆರಾಮ್ ಹೊರಗಡೆ ಹೋಗ್ಬಿಡ್ತಾರೆ. ಹೊರಗಡೆ ಹೋಗಿ ತಿಂದ್ಬಿಡೋದು. ಮನೇಲಿ ತಗೊಂಬಂದು ಅದನ್ನು ಸಾಣಿಸಿ ಸೋಸಿ ನೀರಿಗೆ ಹಾಕಿ ಬೇಯಿಸಿ ಅದನ್ನ ಯಾವಾಗ ತಿನ್ನೋದಪ್ಪ? ಟೈಮ್ ಇಲ್ಲ. ಹೆಂಡತಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ರಾತ್ರಿ ಬರ್ತಾಳೆ. ರಾತ್ರಿ ಗಂಡ ಕೆಲ್ಸಕ್ಕೆ ಹೋಗಿ ಬೆಳಗ್ಗೆ ಬರ್ತಾನೆ. ಇನ್ನು ಒಂದಾದ್ರೂ ಕಷ್ಟನೇ, ಎರಡಾದ್ರೂ ಕಷ್ಟನೇ. ಅದಕ್ಕೂ ಮುಂದೆ ಏನು ಆಗ್ತದೆ ಗೊತ್ತಿಲ್ಲ. ಜೀವನನೇ ಹಂಗಾಗಿದೆ ಈಗ. ಸಮಯನೇ ಇಲ್ಲ. ಈ ನೀವು ದೊಡ್ಡ ದೊಡ್ಡ ಸಿಟಿಗೆಲ್ಲ ಹೋಗ್ಬಿಟ್ರೆ ನಿಮಗೆ ತಲೆ ತಿರುಗಿಬಿಡ್ತದೆ. ದೊಡ್ಡ ಸಿಟಿಗೆ ಹೋಗ್ಬಿಟ್ರೆ ಯಾಕಪ್ಪ ನಮ್ಮೂರು ಯಾವಾಗ ಎಲ್ಲೈತಪ್ಪ ಅಂತ ಓಡೋಗ್ಬಿಡ್ತೀವಿ ನಾವು. ಹಾಗೇ ಇದೆ. ರಾತ್ರಿ 12 ಗಂಟೆಗೆ ತಲೆ ಬಾಚ್ಕೊಂಡು ಟ್ರೈನಾಗ ಹೋಗ್ತಿರ್ತಾರೆ. ರಾತ್ರಿ 12 ಗಂಟೆಗೆ ತಲೆ ಬಾಚ್ಕೊಂಡು ಹೋಗ್ತಿರ್ತಾರೆ ಟ್ರೈನಲ್ಲಿ. ಮಧ್ಯರಾತ್ರಿಯಲ್ಲಿ ಊಟ ಮಾಡ್ತಿರ್ತಾವೆ. ಸಂಜೆ ಮುಂದೆ ಸ್ನಾನ ಮಾಡ್ತಿರ್ತಾವೆ. ಬೆಳಗಾದ್ರೆ ನಿದ್ದೆ ಮಾಡ್ತಿರ್ತಾವೆ. ವಿಚಿತ್ರ ಜೀವನ. ವಿಚಿತ್ರ ಜೀವನ. ನೀವು ಹೋಗಿದ್ದೀರಾ? ಬಾಂಬೆ ಆಗಲಿ ದೊಡ್ಡ ದೊಡ್ಡ ಸಿಟಿಗೆ ಹೋಗ್ರಿ. ಈ ಬೆಂಗಳೂರಲ್ಲಿ ಹೆಂಗೈತೆ ಇನ್ನೂ ಸ್ವಲ್ಪ ಕಡಿಮೆ ಇರ್ಬೋದು. ದೊಡ್ಡ ದೊಡ್ಡ ಸಿಟಿನಲ್ಲಿ ಬಹಳ ವಿಚಿತ್ರ. ಅವ್ರ ಲೈಫ್ ಸ್ಟೈಲೇ ವಿಚಿತ್ರ. ಎಲ್ಲ ಉಲ್ಟಾ ಪಲ್ಟ. ದೇವರು ಎಷ್ಟು ಸುಂದರವಾಗಿ ಹಗಲು ರಾತ್ರಿಯನ್ನು ಕೊಟ್ಟಿದ್ದಾನೆ. ಹಗಲೆಲ್ಲ ಕೆಲಸ ಮಾಡಿ ರಾತ್ರಿ ಸುಖವಾಗಿ ನಿದ್ರೆ ಮಾಡಿ ಬೆಳಗಿನ ಸಮಯ ಮತ್ತೆ ದೇವರಿಗೆ ಸ್ತೋತ್ರ ಮಾಡಿ ಜೀವನನ ಪ್ರಾರಂಭ ಮಾಡಬೇಕು. ಇವತ್ತೆಲ್ಲ ಉಲ್ಟಾ ಪಲ್ಟ. ಓಟಿ ಡ್ಯೂಟಿ ಅನ್ಕೊಂಡು ಎಲ್ಲ ಉಲ್ಟಾ ಪಲ್ಟ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನಾವು ಹಾಗಾಗೋದು ಬೇಡ. ದೇವರು ಏನು ಕೊಟ್ಟಿದ್ದಾನೆ, ಹೇಗೆ ಕೊಟ್ಟಿದ್ದಾನೆ ಹಾಗೆ ಅನುಭವಿಸಿ ಕರ್ತನಲ್ಲಿ ನಾವು ಹೋಗೋಣ. ನಿಜವಾಗ್ಲೂ ಆತನ ಒಂದು ವಿಶೇಷವಾದ ಕೃಪೆ ನಮ್ಮ ಸಭೆಯನ್ನು ನಡೆಸ್ತಾ ಇದೆ. ಇನ್ನು ಸಂಗತಿಗಳಿದೆ. ದೇವರಿಗೆ ಸ್ತೋತ್ರ. ಕೊನೆಯದಾಗಿ ನಾವು ಧ್ಯಾನ ಮಾಡೋಣ. ಆತನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. 3ನೇ ಸಂಗತಿ ಏನಂತ್ರಿ? 1ನೇ ಅಧ್ಯಾಯ ಅದರ 5ನೇ ವಾಕ್ಯ. ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ದೇವ್ರು ನಮ್ಮನ್ನು ಯಾಕೆ ಆರಿಸ್ಕೊಂಡ, ಹೇಗೆ ಆರಿಸ್ಕೊಂಡ, ಏನು ಉದ್ದೇಶಕ್ಕೆ ಆರಿಸ್ಕೊಂಡ ಅಂತ ನೋಡುವಾಗ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನ ಕ್ರಿಸ್ತ ಯೇಸುವಿನ ಮೂಲಕ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಕೃಪೆಯನ್ನ ಪ್ರಖ್ಯಾತಿಗೆ ತರುವುದಕ್ಕಾಗಿ. ಯಾರ್ದು? ದೇವರ ಕೃಪೆ. ಹಲ್ಲೆಲೂಯಾ. ದೇವರ ಕೃಪೆ ನಿನ್ನ ನಿಮಿತ್ತವಾಗಿ ಹೇಗೆ ಪ್ರಖ್ಯಾತಿಗೆ ಬರ್ತದೆ ಗೊತ್ತಾ? ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ರು. ಏನಂತ? ಊರ್ ಬಂದ್ಬಿಡಪ್ಪ ಆ ದೇಶದಿಂದ ಅಂತ ಹೇಳಿದ್ರು. ಅಲ್ಲಿಂದ ಬಂದ್ರ ಎಲ್ಲವನ್ನ ಬಿಟ್ಟು ಬಾಪ. ಏನಾಯ್ತು? ಎಲ್ಲವನ್ನ ಬಿಟ್ಟು ಅಬ್ರಹಾಮ್ ಏನ್ ಮಾಡ್ದ?
ದೇವರ ಕರೆಗೆ ಹೋಗೊಟ್ಟು ಗೊತ್ತೇ ಇಲ್ಲದಂಥ ಆ ದೇಶಕ್ಕೆ ಬಂದ. ಗೊತ್ತೇ ಇಲ್ಲ, ಜನಾಂಗ ಇಲ್ಲ, ಬಂಧು ಬಳಗ ಇಲ್ಲ, ಅಕ್ಕಪಕ್ಕದಲ್ಲಿ ಅವನ ಜೊತೆಲಿ ಯಾರು ಇಲ್ಲ, ಎಲ್ಲರನ್ನ ಬಿಟ್ಟು ಬಂದ. ದೇವ್ರೇನು ಹೇಳಿದ್ರು ಅವನಿಗೆ? ದೇವ್ರು ವಾಗ್ದಾನ ಮಾಡಿ ಏನು ಮಾಡಿದ್ರು? ನಿನ್ನ ಹೆಸರು ನಾನೇನು ಮಾಡ್ತೇನೆ? ಪ್ರಖ್ಯಾತಿಗೆ ತರ್ತೇನೆ. ಹಲ್ಲೆಲೂಯಾ. ನಿನ್ನ ಹೆಸರು, ಆತನ ಹೆಸರು ಪ್ರಖ್ಯಾತಿಗೆ ಬಂತ, ದೇವರ ಕೃಪೆ ಪ್ರಖ್ಯಾತಿಗೆ ಬಂತ. ಹಲ್ಲೆಲೂಯಾ. ಇವತ್ತು ಅಬ್ರಹಾಮನ್ಗೆ ಹೇಳ್ತಾರೆ, ನಾವು ಅನೇಕರು ಹೇಳ್ತೇವೆ ದೇವರು ಅಬ್ರಹಾಮನ ಹೆಸರನ್ನ ಲೋಕಕ್ಕೆಲ್ಲ ತಿಳಿಸ್ಕೊಟ್ಟಿದ್ದಾನೆ ಅಂತೇಳಿ. ಆ ಲೋಕಕ್ಕೆಲ್ಲ ಅಬ್ರಹಾಮನ ಹೆಸರು ತಿಳಿಸ್ಕೊಡೋಕೆ ಕಾರಣ ಏನು ಗೊತ್ತಾ? ದೇವರ ಕೃಪೆ. ಹಲ್ಲೆಲೂಯಾ. ಹೀಗೆ ದೇವರ ಕೃಪೆ ಪ್ರಖ್ಯಾತಿಗೆ ಬರ್ತಾ ಇದೆ. ಯಾವ ಥರ? ನಾನು ಕ್ರಿಸ್ತನಲ್ಲಿ ಇರುವುದರ ಮೂಲಕವಾಗಿ ದೇವರ ಕೃಪೆ ನಮ್ಮ ನಿಮಿತ್ತವಾಗಿ ಲೋಕದಲ್ಲಿ ಏನಾಗ್ತದೆ? ಪ್ರಖ್ಯಾತಿಯನ್ನು ಹೊಂದಿಕೊಳ್ತಾ ಇದೆ. ದೇವರ ಕೃಪೆ ಪ್ರಖ್ಯಾತಿ ಬರ್ತಾ ಇದೆ. ನೋಡ್ರಿ, ಇವತ್ತು ನಾವು ನಮ್ಮ ಕುಟುಂಬದಲ್ಲಿ ಒಂದು ಆಶೀರ್ವಾದ, ನಮ್ಮ ಕುಟುಂಬದಲ್ಲಿ ಒಂದು ಅದ್ಭುತ ನಡೆದಾಗ ನಾವು ಏನಂತ ಹೊಗಳ್ತೀವಿ? ಯಾರಿಗೆ ಹೊಗಳ್ತೀವಿ? ಪಾಸ್ಟರ್ ಮಾಡಿದ್ರಂತೀವ? ಏನಂತ ಹೊಗಳ್ತೀವಿ? ದೇವರು. ಹಲ್ಲೆಲೂಯಾ. ದೇವರ ಕೃಪೆ. ನಾವು ಸಾಕ್ಷಿ ಹೇಳುವಾಗ ಏನು ಹೇಳ್ತೀವಿ? ದೇವರ ಕೃಪೆ ಅಲ್ವಾ? ಹಾಗೆ ಒಬ್ಬೊಬ್ಬರಿಂದ ದೇವರ ಕೃಪೆ ಪ್ರಖ್ಯಾತಿಗೆ ತರುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ಆಶೀರ್ವದಿಸಲ್ಪಟ್ಟಾಗ ನಾವು ಹೇಳುವಂಥ ಸಾಕ್ಷಿ, ನಾವು ನೋಡುವಂಥ ಸಂಗತಿಗಳ ನಿಮಿತ್ತವಾಗಿ ದೇವರ ಕೃಪೆ ಪ್ರಖ್ಯಾತಿಯನ್ನು ಹೊಂದಿಕೊಳ್ತಾ ಇದೆ. ಹಾಗಾದರೆ ಪ್ರಿಯ ದೇವ ಮಗುವೆ, ಪ್ರಿಯ ದೇವ ಸಭೆಯೇ, ಇವತ್ತು ದೇವರ ಕೃಪೆ ನಿನ್ನ ನಿಮಿತ್ತವಾಗಿ ಪ್ರಖ್ಯಾತಿಗೆ ಬರಬೇಕಾದ್ರೆ ಇವತ್ತು ನಾವು ನಡ್ಕೊಳ್ಳುವುದನ್ನು ಕಲಿಬೇಕು. ಹೇಗೆ ನಡಿಬೇಕು, ಹೇಗೆ ನಾನು ಇರಬೇಕು, ಹೇಗೆ ನಾನು ಜೀವಿಸಬೇಕು, ಇನ್ನು ನನ್ನ ನಿಮಿತ್ತ ದೇವರ ಕೃಪೆ ಹೇಗೆ ಪ್ರಖ್ಯಾತಿಗೆ ಬರಬೇಕು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ನಡೆಯುವಾಗ 100 ಇನ್ನೂ ಹೆಚ್ಚಾಗಿ ದೇವರ ಕೃಪೆ ಲೋಕದಲ್ಲಿ ಪ್ರಖ್ಯಾತಿಗೆ ಬರುವಂಥದ್ದಾಗಿದೆ. ಇನ್ನೂ ಅನೇಕ ಸಂಗತಿಗಳಿದೆ, ಸಮಯ ನಮಗೆ ಬಹಳ ಆಗ್ತಾ ಇದೆ. ಹಲ್ಲೆಲೂಯಾ. ಎಫೆಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 8 ಮತ್ತು 9ನೇ ವಾಕ್ಯನ ನೋಡುವಾಗ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಹಲ್ಲೆಲೂಯಾ. ಏನಂತೆ? ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ದೇವರ ಕೃಪೆ ಏನು? ನಾನು ರಕ್ಷಣೆ ಹೊಂದಕ್ಕೆ, ನೀನ್ ರಕ್ಷಣೆ ಹೊಂದಕ್ಕೆ, ಇಲ್ಲಿರುವವರು ನಾವು ಒಬ್ಬೊಬ್ಬರು ರಕ್ಷಣೆ ಹೊಂದುವುದಕ್ಕೆ ದೇವರ ಕೃಪೆ ಕಾರಣ ಆಗಿದೆ. ನಮ್ಮ ಪುಣ್ಯ ಕ್ರಿಯೆಗಳಲ್ಲ. ನಾವು ಏನೇ ದಾನ ಧರ್ಮ ಮಾಡಿದ್ದೀವಿ, ನಾವು ಇನ್ನೊಬ್ಬರಿಗೆ ಏನೇನೋ ಕೊಟ್ಟಿದ್ದೀವಿ, ಬಟ್ಟೆ ಇಲ್ದವ್ರಿಗೆ ಬಟ್ಟೆ ಕೊಟ್ಟಿದ್ದೀವಿ, ಆಹಾರ ಇಲ್ದವ್ರಿಗೆ ಆಹಾರ ಕೊಟ್ಟಿದ್ದೀವಿ, ಹೊಲ ಮನೆ ಇಲ್ದವ್ರಿಗೆ ಹೊಲ ಮನೆ ಕೊಟ್ಟಿದ್ದೀವಿ, ಅದರ ನಿಮಿತ್ತವಾಗಿ ನಿನಗೆ ರಕ್ಷಣೆ ಬಂದಿಲ್ಲ. ದೇವರ ಕೃಪೆ. ಹಲ್ಲೆಲೂಯಾ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಉದಾಹರಣೆ ಬೈಬಲಲ್ಲಿದೆ. ನೀವು ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ ಓದುವಾಗ ಅಲ್ಲಿ ಕೊರ್ನೇಲನ ವಿಷಯದಲ್ಲಿ ನಾವು ಕಲಿತೇವೆ. ಕೊರ್ನೇಲನು, ಹಲ್ಲೆಲೂಯಾ, ಅವನಿಗೆ ಏನ್ ಮಾಡ್ತಿದ್ದಂತ್ರಿ? ದಾನ ಧರ್ಮಗಳನ್ನು ಮಾಡೋದ್ರಲ್ಲಿ ಎತ್ತಿದ ಕೈ ಅವನು. ಬಹಳ ಒಳ್ಳೆ ಇದು ಏನೆಲ್ಲ ದಾನ ಮಾಡಿದವನು. ಅವನ ದಾನ ಧರ್ಮಗಳೇ ದೇವ್ರ ಮುಂದೆ ಹೋಯ್ತಂತೆ. ಅಷ್ಟು ದಾನ ಧರ್ಮ ಮಾಡಿದ, ಅಷ್ಟು ಭಕ್ತಿವಂತನಾಗಿದ್ದವನು. ಅವನ ದಾನ ಧರ್ಮಗಳೇ ದೇವ್ರ ಮುಂದೆ ಹೋಯ್ತು. ಆಗ ದೇವರು ಅವನಿಗೆ ಹೇಳಿ ಕಳಿಸಿದ್ರು ದೂತನ ಮೂಲಕವಾಗಿ, ಒಂದು ಕಡಿಮೆ ಆಗಿದೆಯಪ್ಪ ನನಗೆ. ಏನು? ನೀನು ಮಾಡೋದೆಲ್ಲ ಒಳ್ಳೇದೇ, ಒಳ್ಳೆ ದಾನ ಮಾಡ್ತಾ ಇದೆಯಾ, ಯಾರನ್ನು ಕೂಡ ನಿನ್ನ ಮನೆಯಿಂದ ಹೊರಗಡೆ ಏನು ಮಾಡ್ತಾ ಇಲ್ಲ ಹಾಗೆ ಕಳಿಸಲ್ಲ, ಅವ್ರಿಗೆಲ್ಲ ಬೇಕಾದ್ದು ಕೊಟ್ಟು ಕಳಿಸ್ತೀಯ, ಏನು ಊಟ ಮಾಡ್ತಾರೆ ಅದನ್ನು ಮಾಡಿಸ್ತೀಯ, ಅವ್ರಿಗೆ ಏನು ಬೇಕು ಎಲ್ಲವನ್ನು ಕೊಡ್ತಾ ಇದೆಯಾ. ಆದರೂ ನಿನಗೊಂದು ಕೊರತೆ ಇದೆ. ಏನು? ರಕ್ಷಣೆ. ಆ ರಕ್ಷಣೆ ನಿನಗಿಲ್ಲ. ಆ ರಕ್ಷಣೆಯನ್ನು ಏನು ಮಾಡ್ತೇವೆ? ಆ ರಕ್ಷಣೆಯನ್ನು ನೀನು ಹೊಂದ್ಕೊಳ್ಬೇಕಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಕರೆ ಕಳಿಸು. ಯಾರು? ಚರ್ಮಕಾರಕನಾದ ಮನೆಯಲ್ಲಿ ಏನಿದ್ದಾನೆ? ಸಿಮೋನ ಮನೆಯಲ್ಲಿ ಪೇತ್ರನಿದ್ದಾನೆ. ಅವನನ್ನು ಕರೆ ಕಳಿಸು. ಅವನ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳು. ಆಗ ನಿನಗೆ ರಕ್ಷಣೆ ದೊರಕ್ತದೆ. ನೀನು ಏನೇ ದಾನ ಧರ್ಮ ಮಾಡು, ನೀನು ಎಷ್ಟೇ ದೇವರಿಗಾಗಿ ಕೊಡು, ಯಾವುದ್ರ ಮೂಲಕವಾಗಿ ರಕ್ಷಣೆ ಇಲ್ಲ. ಆತನು ಅಷ್ಟೇ ಅಲ್ಲದೆ ಆತನ ಸ್ನೇಹಿತರನ್ನು ಬಂದು ಬಳಗ ಎಲ್ಲರನ್ನು ಕರೆಸಿ ಕುಂದಿರಿಸಿ ಪೇತ್ರನನ್ನು ಕರೆ ಕಳಿಸಿದ. ದೇವರ ಕೃಪೆ ಅವ್ರ ಮೇಲೆ ಬರುವಾಗ ಅವರೆಲ್ಲರೂ ರಕ್ಷಣೆ ಹೊಂದ್ಕೊಂಡ್ರು. ಪವಿತ್ರ ಆತ್ಮನ ಅವರನ್ನ ಏನ್ ಮಾಡಿದ್ರಲ್ಲಿ? ಆತ್ಮನಿಂದ ತುಂಬಿಸಿದ್ರು. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಪ್ರಿಯ ಸಭೆಯ ನಾವು ತಿಳ್ಕೊಳ್ಬೇಕಾಗಿದ್ದು, ರಕ್ಷಣೆ ಎನ್ನುವಂಥದ್ದು ದೇವರ ಕೃಪೆಯಿಂದ ನಮಗೆ ದೊರಕುವಂಥದ್ದಾಗಿದೆ. ಆ ಕೃಪೆ ನಮ್ಮ ನಿಮಿತ್ತವಾಗಿ ಲೋಕದಲ್ಲಿ ಪ್ರಖ್ಯಾತಿಯನ್ನ ಹೊಂದುವಂಥದ್ದಾಗಿದೆ. ದೇವರ ಕೃಪೆ ಪ್ರಖ್ಯಾತಿಗೆ ಬರಬೇಕಾದ್ರೆ ಇವತ್ತು ನಾನು ನೀನು ದೇವರ ಮುಂದೆ ಪರಿಶುದ್ಧರು, ದೋಷವಿಲ್ಲದವರು ಆಗಿ
ನಾವು ನಡ್ಕೊಳ್ಳುವಾಗ ದೇವರ ಕೃಪೆ ಪ್ರಖ್ಯಾತಿಗೆ ಬರ್ತದೆ. ದೇವರ ಕೃಪೆ ಹೇಗೆ ಪ್ರಖ್ಯಾತಿಗೆ ಬರ್ತದೋ ಹಾಗೆ ನಮ್ಮನ್ನು ಕೂಡ ದೇವರ ಪ್ರಖ್ಯಾತಿಗೆ ನಡೆಸ್ತಾರೆ. ನಾವು ಪ್ರಖ್ಯಾತಿ ಹೊಂದಿದಾಗಲೇ ದೇವ್ರ ಕೃಪೆ ಪ್ರಖ್ಯಾತಿಗೆ ಬರ್ತದೆ. ನಾವು ಸುಮ್ಮನೆ ಇದ್ರೆ ದೇವ್ರ ಕೃಪೆ ಸುಮ್ಮನೆ ಇರ್ತದೆ. ನಾವು ಪ್ರಖ್ಯಾತಿ ಹೊಂದಿದಾಗಲೇ ದೇವ್ರ ಕೃಪೆ ನಮ್ಮ ನಿಮಿತ್ತವಾಗಿ ಪ್ರಖ್ಯಾತಿಯನ್ನ ನಾವು ನೋಡ್ತೇವೆ. ಹಾಗಾದ್ರೆ ಪ್ರಿಯ ದೇವ ಜನ, ಇವತ್ತು ನಾವು ಕೂಡ ಈ ವಾಕ್ಯವನ್ನು ಕೇಳಿಸ್ಕೊಂಡಂಥವ್ರು ನಾವು ದೇವ್ರ ವಾಕ್ಯ ತಗ್ಗಿಸ್ಕೊಳ್ಳೋಣ. ದೇವರ ಕೃಪೆ ನನ್ನ ನಿಮಿತ್ತವಾಗಿ ಇನ್ನೂ ಪ್ರಖ್ಯಾತಿಗೆ ಬರಬೇಕು. ದೇವರ ಕೃಪೆ ಇವತ್ತು ನನ್ನ ನಿಮಿತ್ತವಾಗಿ ಇನ್ನೂ ಪ್ರಖ್ಯಾತಿಗೆ ಬರಬೇಕು. ಸ್ವಾಮಿ, ನಾನು ಹೇಗೆ ಜೀವಿಸ್ಲಿ, ನಾನು ಹೇಗಿರ್ಲಿ, ನಾನು ನನ್ನ ಆಟಿಟ್ಯೂಡ್, ನನ್ನ ಏನಂತಾರೆ, ನನ್ನ ನಡವಳಿಕೆಯನ್ನ ಹೇಗೆ ನಾನು ಇನ್ನೂ ಶುದ್ಧ ಮಾಡ್ಕೊಳ್ಳಿ, ಹೇಗೆ ನಾನು ನಿನ್ನ ಮುಂದೆ ಯೋಗ್ಯಳಾಗಿ ನಡ್ಕೊಳ್ಳಿ, ನಾನು ಇನ್ನೂ ನಿನ್ನ ರಾಜ್ಯಕ್ಕಾಗಿ ಏನು ಮಾಡಲಿ ನನಗೆ ತಿಳಿಸ್ಕೊಡು. ನನ್ನೊಳಗೆ ಏನು ವರ ಇದೆ ಸ್ವಾಮಿ ನನಗೆ ಪ್ರಕಟಿಸು. ನನ್ನ ವರನ ನಾನು ಹೇಗೆ ಅದನ್ನು ಆಪರೇಟ್ ಮಾಡಲಿ ನನಗೆ ಕಲಿಸ್ಕೊಡು. ದೇವ್ರ ಮುಂದೆ ನಾವು ಕೇಳೋಣ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನ ಮುಚ್ಚೋಣ. ಹಾಲೆಲೂಯ.